ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಸಂದರ್ಶನಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಹುಕ್ವಾಡಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ತನಿಖೆಯನ್ನು ಮಾಡ್ತಾ ಇದೆ. ಒಂದು ಹಂತದ ರಿಪೋರ್ಟ್ ಅನ್ನು ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ. ಇದರ ಸುತ್ತ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ವಕೀಲರಾಗಿರುವಂತಹ S ಬಾಲನ್ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್, ಅತ್ಯಂತ ಪ್ರೀತಿಯ ಸ್ವಾಗತ ತಮಗೆ ಕಾರ್ಯಕ್ರಮಕ್ಕೆ. ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸರ್, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಾದ ವಿವಾದ ಸಾಮಾಜಿಕ ವಲಯದಲ್ಲಿ ಆಗ್ತಾ ಇದೆ. ಸೊ ನೀವು ಸ್ವತಃ ಹೇಳಿಕೊಳ್ಳುವ ಹಾಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮದೇ ಆದಂಥ ಒಂದು ರಿಸರ್ಚ್ ಮಾಡಿದ್ದೀರಿ ಅನ್ನೋದಾಗಿ ಹೇಳ್ತಾ ಇದ್ದೀರಿ. ಸುಮಾರು ದಶಕಗಳ ಹಿಂದಿನ ಕತೆ ಮತ್ತು ಈ ಎಲ್ಲ ಪ್ರಕರಣಗಳು ಈಗ ಯಾವ ಹಂತದಲ್ಲಿದೆ? ಟು ದಿ ಪಾಯಿಂಟ್ ಹೇಳೋದಾದ್ರೆ. ಟು ದ ಪಾಯಿಂಟ್. ಇದು ಪ್ರಕರಣ ಅಂದರೆ ಕೊಲೆ, ಅತ್ಯಾಚಾರ, ಹಿಂಸಾಚಾರ, ಊತಾಕೋದು, ದೌರ್ಜನ್ಯ, ಸಾಕ್ಷಿಗಳನ್ನು ನಾಶಪಡಿಸೋದು, ಇದೆಲ್ಲ ನೋಡಿದರೆ ಏನಾಗುತ್ತೆ, ಈ ವೇದವಲ್ಲಿ ಕೊಲೆ, ಪದ್ಮಲತಾ ಅತ್ಯಾಚಾರ, ಕೊಲೆ. ಈ ನನ್ನ ಹತ್ರ ದಾಖಲಾತಿದೆ. 74 ಡಾಕ್ಯುಮೆಂಟ್ ಇದೆ. 74 ಎಣಗಳು ಬಿದ್ದಿದೆ. ಆ ಎಣಗಳದು ಕೊಲೆನ, ಆತ್ಮಹತ್ಯೆನ, ಅಪಘಾತನ, ಸಹಜ ಸಾವ, ತನಿಖೆನೇ ಮಾಡಿಲ್ಲ. ಈಗ ಅಲ್ಲೋಗಿ ಲಾಡ್ಜ್ಗಳಲ್ಲಿ ಸ್ಟೇ ಮಾಡ್ತಾರೆ. ಲಾಡ್ಜ್ ಓನರ್ಸ್ ಯಾರು? ಲಾಡ್ಜಲ್ಲಿ ರೂಮ್ ತಗೊಂಡ್ರೆ ಏನು ಕೊಡಬೇಕು? ID ಪ್ರೂಫ್ ಕೊಡಬೇಕು. ರಿಜಿಸ್ಟ್ರಲ್ಲಿ ಎಂಟ್ರ್ ಮಾಡ್ತಾರೆ. ಹೆಸರು ಎಂಟ್ರ್ ಮಾಡ್ದೇನೆ ಯಾರಾಗಲೂ ಸೇರಿಸ್ಕೊಳ್ತಾರೆ. ಲಾಡ್ಜ್ನಲ್ಲಿ ತಂಗಿರೋರು ಸತ್ತೋಗ್ತಾರೆ, ಎಣಗಳು ಬಿದ್ದಿರುತ್ತೆ. ಏನು ಪ್ರೋಟೋಕಾಲು? ಅದನ್ನು ಫೋಟೋ ತಗೋಬೇಕು, ವಿಡಿಯೋ ಮಾಡ್ಕೋಬೇಕು. ಫಾರಮ್ A ಇರುತ್ತೆ, ಫಾರಮ್ B ಇರುತ್ತೆ, ಫಾರಮ್ C ಇರುತ್ತೆ. ಫೋಟೋಗ್ರಫಿ, ವಿಡಿಯೋಗ್ರಫಿ ಪೊಲೀಸ್ನವರು ಮಾಡಿ ತಹಶೀಲ್ದಾರ್ನ ಕರೆಸಿ ಅದು ಸವತ್ ತನಿಖೆ ಮಾಡಬೇಕು. ಅವ್ರ ಫೋಟೋ ವಿಡಿಯೋಗ್ರಫಿ ಮಾಡಬೇಕು. ಮತ್ತೆ ಪೋಸ್ಟ್ ಮಾರ್ಟಮ್ ಡಾಕ್ಟ್ರು, ಅದಕ್ಕೆ ಒಂದು ಫಾರಮ್ ಇದೆ, ಅದು ಫಿಲ್ ಮಾಡಬೇಕು. ಅದನ್ನು ಫಿಲ್ ಮಾಡಿ ಅದು CRPC 146 ಸಬ್ಸೆಕ್ಷನ್ 1, 2 ಇದೆ. ಅವರು ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡಬೇಕು. ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಸವತನಿ ಪೋಸ್ಟ್ ಮಾರ್ಟಮ್ನಲ್ಲಿ ಯಾವ ಕಾರಣದಿಂದ ಸತ್ತಿದ್ದಾರೆ, ಕಾಸ್ ಆಫ್ ಡೆತ್, ಇದು ಏನೂ ಮಾಡದೆ ಊತಾಕ್ತಾರೆ. ಹೆಂಗ್ ಮಾಡಿದ್ರು ಅವರು? ಅಂದ್ರೆ ಬೇಸಿಕ್ ಲೆವೆಲ್ ಅಲ್ಲಿ ಮಾಡಬೇಕಾಗಿರೋದನ್ನ ಯಾವುದನ್ನು ಮಾಡಿದಾಗ ಹೆಂಗ್ ಮಾಡ್ತಾರೆ? ಅದೇ ರೀತಿ ನೀವು ನೋಡಿದ್ರೆ ಬೇರೆ ಅತ್ಯಾಚಾರಗಳು, ಹಿಂಸಾಚಾರಗಳು, ಕೊಲೆಗಳು, ಅಪಹರಣ ಒಂದು ಕಡೆ ಮಾಡ್ತಾರೆ, ಅತ್ಯಾಚಾರ ಒಂದು ಕಡೆ ಮಾಡ್ತಾರೆ, ಕೊಲೆ ಒಂದು ಕಡೆ ಮಾಡ್ತಾರೆ, ಎಣೆಗಳನ್ನ ಒಂದು ಕಡೆ ಬಿಸಾಕ್ತಾರೆ, ಒಂದು ಕಡೆ ಊತಾಕ್ತಾರೆ. ಇದು ಏನು? ಇದು ನಾವು 21ನೇ ಶತಮಾನದಲ್ಲಿ ಇದುವಾ ಅಥವಾ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದುವಾ ಒಂದು ಡೌಟು. ಇದೆಲ್ಲ ನೋಡಿದರೆ ಒಂದು ಅನ್ಓಲಿ ಅಲಯನ್ಸ್, ಒಂದು ಕ್ರಿಮಿನಲ್ ಗ್ಯಾಂಗ್ ಅಪ್, ಒಂದು ಗ್ರೂಪ್, ಅಂದರೆ ಮಾಫಿಯಾ, ಸೀರಿಯಲ್ ಜೊತೆಯಲ್ಲಿ ಒಂದು ಅನೈತಿಕ ಪೊಲೀಸ್ನವ್ರ ಹತ್ರ ಸಂಬಂಧ, ಒಂದು ಅನೈತಿಕ ತನಿಖಾಧಿಕಾರಿಗಳ ಹತ್ರ ಸಂಬಂಧ, ಒಂದು ಅನೈತಿಕ ಡಾಕ್ಟ್ರುಗಳ ಹತ್ರ ಸಂಬಂಧ. ಅಂದರೆ ಒಂದು ಕೊಲೆ ಮಾಡೋವನು, ಅತ್ಯಾಚಾರ ಮಾಡೋವನು, ಅಪಹರಣ ಮಾಡೋವನು, ಊತ ಹಾಕೋವನು, ತನಿಖೆ ಮಾಡೋವನು, ಶವಪರೀಕ್ಷೆ ಮಾಡೋವನು, ಪೋಸ್ಟ್ ಮಾರ್ಟಮ್ ಮಾಡೋವನು, DNA ಮಾಡೋವನು, ಆ DNA ಸ್ಯಾಂಪಲನ್ನು ಕಲೆಕ್ಟ್ ಮಾಡೋನು, ಇವರು ಎಲ್ಲ ಒಂದು ಗ್ಯಾಂಗ್ ಅಪ್ ಆಗಿ ಕೊಲೆ ಮಾಡಿದಾರೆಂದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಮೇಲ್ನೋಟಕ್ಕೆ ಮಾತ್ರ ಇಲ್ಲ, ಅದೇ ನಿಜ. ಈಗ ಇಷ್ಟೊಂದು ಕೊಲೆಗಳಾಗಿದೆ, ಒಂದೇ ಒಂದು ಕೊಲೆ ಅತ್ಯಾಚಾರದಲ್ಲಿ ಮಾತ್ರ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದು ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಮಾತ್ರ. ಬೇರೆದೆಲ್ಲ C ರಿಪೋರ್ಟು, ಬೇರೆ C ರಿಪೋರ್ಟು, ಸಿರಿ B C ರಿಪೋರ್ಟು. ಸುಮಾರು ಕೊಲೆಗಳು ನೋ ರಿಪೋರ್ಟು. ವಾಟ್ಸ್ ದ ರೀಸನ್ ಅಂತ ಅನ್ಸುತ್ತೆ ನಿಮಗೆ? ಅದೇ ನಾನು ಈಗಲೇ ಹೇಳಿದ್ನಲ್ಲ, ಒಂದು ಗ್ಯಾಂಗ್ ಅಪ್, ಕೊಲೆ ಮಾಡಿದವನು, ಅತ್ಯಾಚಾರ ಮಾಡಿದವನು, ಹಿಂಸಾಚಾರ ಮಾಡಿದವನು, ಊತ ಹಾಕಿರೋನು, ಅಪಹರಣ ಮಾಡಿರೋನು, ತನಿಖೆ ಮಾಡಿರೋನು, DNA ಸ್ಯಾಂಪಲ್ ಕಲೆಕ್ಟ್ ಮಾಡಿರೋನು, DNA ಸ್ಯಾಂಪಲನ್ನು ಎಕ್ಸಾಮಿನ್ ಮಾಡಿರೋನು. ಇದು ಒಂದು ಗ್ಯಾಂಗ್ ಅಪ್. ಈಗ ಇದ್ರ ಪ್ರಕರಣದಲ್ಲಿ ಯಾರು? ಸೌಜನ್ಯ
ಈಗ ಅವರು ವೀರೇಂದ್ರ ಹೆಗ್ಡೆ ಮಾಧ್ಯಮದಲ್ಲಿ ಎಲ್ಲ ಬರುತ್ತೆ, ನೀವು ನೋಡಿರ್ಬೋದು. ಸೌಜನ್ಯ ಪ್ರಕರಣ, ಕೊಲೆ, ಅತ್ಯಾಚಾರ ಗೊತ್ತಾಯಿತು. ನಾನು ತಕ್ಷಣ ಗೃಹ ಸಚಿವರು ಅಶೋಕ್ನವರವ್ರಿಗೆ ಫೋನ್ ಮಾಡಿದೆ. ಅವರು ಸೂಚನೆ ಕೊಟ್ಟರು. ಸೂಚನೆ ಯಾರಕ್ಕೂ ಕೊಟ್ಟರು? ಪೊಲೀಸರಿಗೆ ಕೊಟ್ಟರು. ಯಾರು ಪೊಲೀಸರು? ಭಾಸ್ಕರ್ ರೈ. ಆಯಪ್ಪ ಎಲ್ಲ ಕೇಸ್ನು ಕಿತಾಪತಿ, ಭೂಪತಿ, ತಿರುಪತಿ, ವೆಂಕಟಾಚಲಪತಿ, ಕಿತಾಪತಿ ಮಾಡಿದ್ದಾನೆ ಭಾಸ್ಕರ್ ರೈ. ಇನ್ಸ್ಪೆಕ್ಟರ್, ಅವನಿಗೆ ಪ್ರಮೋಷನ್ ಸಿಕ್ಕಿದೆ. ಓಕೆ. ಅಂದ್ರೆ ಭಾಸ್ಕರ್ ರೈಗೆ ಸೂಚನೆ ಕೊಟ್ಟಿದ್ದು ಯಾರು? ವೀರೇಂದ್ರ ಹೆಗ್ಡೆ ಪ್ರಕಾರ ಸೂಚನೆ ಕೊಟ್ಟಿದ್ದು ಅಶೋಕ್. ಬಿಜೆಪಿ ಗೃಹ ಮಂತ್ರಿಗಳು, ಕರ್ನಾಟಕ ಸರ್ಕಾರ. ಅಂದ್ರೆ ಯಾವ ಮಟ್ಟಕ್ಕೆ ಇದು ವರ್ಕೌಟ್ ಆಗಿದೆ. ಮತ್ತೆ ಆ ಕೇಸಲ್ಲಿ ಸೌಜನ್ಯ ಅದು ಚೊಪ್ಲಿ ಹಾಕೊಂಡಿದ್ಲಿ, ಏನಾಯ್ತು? ಒಳ ಉಡುಪು ಏನಾಯ್ತು? ಅಂಡರ್ ಗಾರ್ಮೆಂಟ್ ಏನಾಯ್ತು? ಪುಸ್ತಕ ಏನಾಯ್ತು? ಅವಳ ಕೈಯಲ್ಲಿ ಛತ್ರಿ ಇತ್ತು, ಏನಾಯ್ತು? ಅವಳ ಯೋನಿಯಲ್ಲಿ ರಕ್ತ ಸುರಿತಾ ಇತ್ತು, ರಕ್ತ ಏನಾಯ್ತು? DNA ಮೆಟೀರಿಯಲ್ ಏನಾಯ್ತು? ಅದನ್ನು ವಲ್ವಾ ಅಂತಾರೆ, ಯೋನಿ ಅಂತಾರೆ, ವಜೈನಾ ಅಂತಾರೆ, ಐಮನ್ ಅಂತಾರೆ, ಅಲ್ಲಿ ಸೆಮಿನಿಯಲ್ ಸ್ಟೇನ್ಸ್ ಅಂತಾರೆ, DNA ಸ್ಟೇನ್ಸ್ ಅಂತಾರೆ, ಪ್ಯೂಬಿಕ್ ಹೇರ್ ಅಂತಾರೆ. ಇದೆಲ್ಲನೂ ಏನಾಯ್ತು? ಅದು ರಿಪೋರ್ಟ್ ಯಾಕೆ ಬಂದಿಲ್ಲ? ಅಂದ್ರೆ ವ್ಯವಸ್ಥಿತವಾಗಿ ಇದೆಲ್ಲವನ್ನು ಕೂಡ ನಾಶ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದಾಗಿ ನೀವು ಹೇಳ್ತಿದ್ದೀರಿ. ಜೊತೆಗೆ ತನಿಖಾ ತಂಡವನ್ನೇ ಖರೀದಿಸುವಂತ ಪ್ರಯತ್ನವನ್ನ ಯಾರು, ಅಂದ್ರೆ ನೀವು ಹೇಳ್ತಿದ್ದೀರಲ್ಲ ಸೀರಿಯಲ್ ಅವ್ರು ಮಾಡಿದ್ದಾರೆ ಅಂತ ನೀವು ಹೇಳ್ತಿದ್ದೀರಿ. ಇಲ್ಲ, ನಾನು ಹೇಳಿದ್ದು ಒಂದು ಗ್ಯಾಂಗ್ ಅಪ್ ಆಗಿದ್ದಾರೆ ಅಂತ ಹೇಳ್ತೀನಿ. ಇದು ಎಲ್ಲರೂ ಸೇರ್ಕೊಂಡಿದ್ದಾರೆ ಅಂತ. ಇಟ್ಸ್ ಎ ಗ್ಯಾಂಗ್ ಅಪ್. ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ನಾನು ಎಲ್ಲಿ ಹೇಳಿದೆ? ನಾನು ಹೇಳೋಕ್ ಮೊದಲೇ ನ್ಯಾಯಾಧೀಶರು ಹೇಳಿದ್ದಾರೆ. ಎಕ್ಸಾಕ್ಟ್ಲಿ. ಸೌಜನ್ಯ ಕೇಸಲ್ಲಿ ಇದು ಈ ಪ್ರಕರಣದಲ್ಲಿ ಸಾಕ್ಷಿಯನ್ನ ನಾಶಪಡಿಸಿದ್ದಾರೆ. ತನಿಖಾಧಿಕಾರಿಗಳು ಸರಿಯಾಗಿ ಮಾಡಿಲ್ಲ, ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕೆಂದು ಸೆಷನ್ಸ್ ಕೋರ್ಟ್ ಹೇಳಿದ್ದಾರೆ. ಅದನ್ನ ಹೈಕೋರ್ಟ್ ಅಪೋಲ್ಡ್ ಮಾಡಿದೆ. ಸೊ ಅದು ಒಂದು ಮಾತ್ರ ಅಲ್ಲ, ಸುಮಾರು ಡೆತ್ಗಳು ಆಗ್ತಿತ್ತು. ಹೌದು ಹೌದು. ನನ್ನ ಪ್ರಕಾರ ಯಾಕೆ ಕೊಲೆ ಆಯ್ತು ಅಂದ್ರೆ ನೀವು ಕೇಳಿಲ್ಲ, ನಾನೇ ಹೇಳ್ತೀನಿ. ಹೇಳಿ ಸರ್, ಹೇಳಿ. ಡಿನ್ನರ್ಗೆ ಏನು ಬೇಕೋ, ಕೆಲವರಿಗೆ ಎಣ್ಣೆ ಬೇಕು, ಚಿಕನ್ ಬೇಕು, ಮಟನ್ ಬೇಕು, ಫಿಶ್ ಬೇಕು. ಇಲ್ಲಿ ಒಂದು ಹುಡುಗಿ ಬೇಕು. ಓಕೆ. ಅಂದ್ರೆ ಹೆಣ್ಣನ್ನ ಭಕ್ಷಿಸುವಂತ ಮನಸ್ಥಿತಿ ಅಂತ ಹೇಳ್ತಿದ್ದೀರಿ. ಹುಡುಗಿ ಬೇಕು, ಹುಡುಗಿನ ಮಜಾ ಮಾಡ್ಬೇಕು, ಕ್ರೂರ ಮನುಷ್ಯನಾಗಿ ಇರ್ಬೇಕು, ಅವಳನ್ನ ಅಪಘಾತ ಮಾಡ್ಕೊಂಡು ಮಗು. ಜಸ್ಟ್ ಯೋಚನೆ ಮಾಡಿ ನೀವು, 16 ವಯಸ್ಸು 17 ವಯಸ್ಸು ಹುಡುಗಿ ಎತ್ಕೊಂಡು ಹೋಗ್ತಾರೆ. ಆ ಹುಡುಗಿ ಮನಸ್ಥಿತಿ ಹೆಂಗಿರ್ಬೇಕು? ಅದನ್ನ ಅಂದ್ರೆ ಮಾಡೋನು ಯಾರು? ಆ ಟೈಮಲ್ಲಿ ಆ ಹುಡುಗಿ ಮನಸ್ಥಿತಿ ಹೆಂಗಿರ್ಬೇಕು ಹೇಳಿ ನೀವು? ಹೆಂಗಿರುತ್ತೆ ಹೇಳಿ? ಅವನು ಮಜಾ, ಪ್ಲೆಷರ್ಗೆ. ಒಂದು ಹುಡುಗಿ ಅಂದ್ರೆ ವರ್ಜಿನ್ ಹುಡುಗಿ, ಪ್ಲೆಷರ್ಗೆ ಅವನ ಮೇಲೆ ಹೆಂಗ್ ಹೋಗ್ತಾನೆ ಅವನು. ಒಂದು ಹುಡುಗಿನ ಎತ್ಕೊಂಡು ಹೋಗಿದ್ದಾರೆ, ಅವಳು ಒಳ ಉಡುಪಿ ಕಿತ್ತಾಕ್ತಾರೆ, ಅವಳನ್ನ ಜಸ್ಟ್ ಇಮ್ಯಾಜಿನ್. ಸಿನಿಮಾದಲ್ಲಿನೂ ಇದಿಲ್ಲ, ಅದು ಒಂದು ಆಕ್ಟಿಂಗು. ಈಗ ನೀವು ಈ ಜಾಗ್ರಫಿ ಚಾನೆಲ್ ನೋಡಿದ್ರೆ ಜಿಂಕೆ ಓಡ್ತಾ ಇರುತ್ತೆ, ಹಿಂದ್ಗಡೆ ಹುಲಿ ಹೆಂಗ್ ಹೊಡಿಯುತ್ತೆ, ಅದನ್ನ ಹೋಗಿ ಹಂಗೆ ಹಿಡಿದು ಕಚ್ಚಿ ತಿನ್ನುತ್ತೆ, ರಕ್ತ ಬೀಳುತ್ತೆ. ಇದ್ರಲ್ಲಿನೂ ಒಂದು ರೂಮ್ ಅಲ್ಲಿ ಹಾಕೊಳ್ತಾರೆ ಒಂದು ಹುಡುಗಿನ. ಒಬ್ಬನ್ ಮಾಡಿದ್ನೋ, ಇಬ್ರು ಮಾಡಿದ್ರು, 4-5 ಜನನೋ, ಇದನ್ನ ಯಾರು ಮಾಡಿದ್ರು? ಇದೆಲ್ಲ ಹೂಗೆ ಪೋಗೆ ಎಲ್ಲ ಯಾರಂದು ಎಲ್ರಿಗೂ ಗೊತ್ತಂತಿಲ್ಲ. ಎಕ್ಸಾಕ್ಟ್ಲಿ ಯು ಆರ್ ಸೇಯಿಂಗ್. ಅಂದ್ರೆ ನೀವು ಈ ಸೌಜನ್ಯ ಕೇಸಲ್ಲಿ ನೀವು ಡೈರೆಕ್ಟ್ ಇನ್ವಾಲ್ವ್ಡ್ ಅಲ್ಲ, ಅಥವಾ ಆ ಕೇಸನ್ನ ನೀವು ತಗೊಂಡವರಲ್ಲ. ಬಟ್ ನೀವೇ ಹೇಳ್ತಿರುವ ಪ್ರಕಾರ ನೀವು ಅದನ್ನ ರಿಸರ್ಚ್ ಮಾಡಿದಿರಿ ಅಂತ. ಓದಿದ್ದೀನಿ. ಈಗ ರಿಸರ್ಚ್ ಅನ್ನೋ ಪದ ಇಟ್ಸ್ ಅ ಬಿಗ್ ವರ್ಡ್. ಆ ಎಂಟೈರ್ ಜಡ್ಜ್ಮೆಂಟ್ ನಾನು ಓದಿದ್ದೀನಿ. ಓಕೆ. ಪ್ಲಸ್ ನನಗೆ 37 ವರ್ಷ ಅನುಭವ ಇದೆ ಈ ತರ ಕೇಸ್ಗಳು ನಡೆಸಿ. ಐ ಆಮ್ ಬೇಸಿಕಲಿ ಕ್ರಿಮಿನಲ್ ಲಾ ಪ್ರಾಕ್ಟೀಸ್. 100%. ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನ ಸ್ವಲ್ಪ ಯೂಗ ಮಾಡಿ. ಒಂದು 16-17 ವಯಸ್ಸು ಹುಡುಗಿನ ಎತ್ಕೊಂಡು ಹೋಗ್ತಾರೆ, ಪದ್ಮಲತಾನ ಎತ್ಕೊಂಡು ಹೋಗ್ತಾರೆ, ಯಮುನಾನ ಎತ್ಕೊಂಡು ಹೋಗ್ತಾರೆ. ಇದೇ ತರ ಲಾಡ್ಜ್ಗಳಲ್ಲಿ ತಂಗಿರೋ ಹುಡುಗಿರನ್ನ ಎತ್ಕೊಂಡು ಹೋಗ್ತಾರೆ.
ಎತ್ಕೊಂಡು ಹೋದ್ರೆ ಜಸ್ಟ್ ಇಮ್ಯಾಜಿನೇಷನ್ ಮಾಡಿ, ಒಂದು ಹುಡುಗಿನ ರೂಮಲ್ಲಿ ಹಾಕೊಂಡು ಒಬ್ಬ ಮನುಷ್ಯ ಏನ್ ಮಾಡ್ತಾನೆ, ಜಸ್ಟ್ ಯೋಚನೆ ಮಾಡಿ ಏನ್ ನಡೆದಿರ್ಬೇಕಂದು. ಈಗ ಆನೆ ಮಾವುತ ಅವನ ತಂಗಿ, ಯು ಕೇಮ್ ಟು ದ ಪಾಯಿಂಟ್. ಇಬ್ಬರು ರಾತ್ರಿನಲ್ಲಿ ಮರ್ಡರ್ ಆಗ್ತಾರೆ. ಆ ಮನೆಯಲ್ಲಿ ಅವರು ಸುಮಾರು ಅವ್ರ ತಾತ, ಅಜ್ಜ, ಮೂತ ಅಜ್ಜ ಎಲ್ಲರೂ ಬದುಕಿದ್ದಾರೆ. ಒಂದು 3-4 ಜನರೇಷನಿಂದ ಅಲ್ಲಿ ಬದುಕಿದ್ದಾರೆ. ಓಕೆ. ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಒಳಗಡೆ ಮರ್ಡರ್ ಆಗಿದೆ ಅನ್ನೋದು FIR ಆಗಿದೆ. ಮಧ್ಯಾಹ್ನ 12 ಗಂಟೆಗೆ ಸಬ್ ಇನ್ಸ್ಪೆಕ್ಟ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಸಬ್ ಇನ್ಸ್ಪೆಕ್ಟ್ರು 12 ಗಂಟೆಗೆ ಅವ್ರ ಮನೆಗೆ ಹೋಗ್ತಾರೆ. ಇಬ್ಬರು ಸತ್ತು ಬಿದ್ದಿದ್ದಾರೆ. ಆ ಯಮುನಾಗೆ ಆಗಿದೆ, ಸತ್ತು ಬಿದ್ದಿದ್ದಾರೆ. ಯಮುನಾ ಕೂಡ ಆಗಿದೆ, ಸತ್ತು ಬಿದ್ದಿದ್ದಾರೆ. 12 ಗಂಟೆಯಿಂದ 6 ಗಂಟೆವರೆಗೆ FIR ರಿಜಿಸ್ಟರ್ ಮಾಡಿಲ್ಲ. ಯಾಕೆ? ಅಕ್ಕಪಕ್ಕದಲ್ಲಿ ಆಜು ಬಾಜು ಮನೆಯವ್ರನ್ನ ವಿಚಾರಣೆ ಮಾಡಿಲ್ಲ. ಯಾಕೆ? ರಾಜಶೇಖರ್ ರೈ ಅನ್ನೋ ಒಬ್ಬ FIR ಕೊಡ್ತಾನೆ. ಯಾಕೆ? ಬಿ ರಿಪೋರ್ಟ್ ಹಾಕಿದಾಗ ಆಯಪ್ಪ ಅದನ್ನ ಚಾಲೆಂಜ್ ಮಾಡಿಲ್ಲ. ಯಾಕೆ? ವೆರಿ ಕ್ಯೂರಿಯಸ್. ಸಿ ರಿಪೋರ್ಟ್ ಹಾಕಿದಾಗ ಚಾಲೆಂಜ್ ಮಾಡಿಲ್ಲ. ಯಾಕೆ? ಹಾಗಂದ್ರೆ ದೂರುದಾರ, ಪೊಲೀಸರು, ಕೊಲೆಗಾರ ಎಲ್ಲರೂ ಕೂಡ ಶಾಮೀಲಾಗಿದ್ದಾರ. ಆ ಜಾಗದಲ್ಲಿ ಈಗ ಅಯೋಧ್ಯ ಲಾಡ್ಜ್ ಇದೆ, ಅದು ಯಾರ್ದು? ಅಯೋಧ್ಯ ಲಾಡ್ಜ್ ಓನರ್ಶಿಪ್ ಯಾರ್ದು? ಆ ಜಾಗ ಅಯೋಧ್ಯ ಲಾಡ್ಜ್ ಓನರ್ಗೆ ಹೆಂಗ್ ಹೋಯ್ತು? ಯಾರ ಆಸ್ತಿ ಯಾರಿಗೆ ಹೋಯ್ತು? ಇದು ಹೆಂಗು ಏನೋ ಕೇಳ್ತಿದ್ದೆ. ವೆರಿ ಕ್ಯೂರಿಯಸ್ ಟು ಆಸ್ಕ್ ಸರ್, ಈ ಎರಡು ಕೇಸಲ್ಲಿ, ಈ ಆನೆ ಮಾವುತ ಮತ್ತು ಆತನ ಸಹೋದರಿಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ನೀವು ಹೇಳಿದ ಹಾಗೆ, ಮತ್ತೆ ಸೌಜನ್ಯ ಕೇಸ್ಗೆ ಒಬ್ಬನೇ ಅಪರಾಧಿ ಅಂತ ಈಗ ಹೇಳಲಾಗ್ತಾ ಇದೆ, ಅದು ಸಂತೋಷ್ ರಾವ್ ಅಂತ. ಕೆಲವು ದಿನಗಳ ಅಂತರದಲ್ಲಿ ಮಾತ್ರ ನಡೆದಿರುವಂತ ಘಟನೆ. ಅಬ್ಸಲ್ಯೂಟ್ಲಿ ನಾನ್ಸೆನ್ಸ್. ಆತನ್ನ ಯಾವಾಗ ಜನ ಹೋರಾಟ ಮಾಡಕ್ಕೆ ಹೋಗ್ತಾರೆ, ಈ ನಾಚಿಕೆ ಇಲ್ಲ ಈ ತನಿಖಾಧಿಕಾರಿಗಳಿಗೆ. ಯಾರ ಜೊತೆನಲ್ಲೂ ನಾಯಿಗಳು ಮೂಳೆ ತಿಂದು ಅಮಾಯಕನನ್ನೇ ಈ ಕೇಸಲ್ಲಿ ಫಿಟ್ ಮಾಡಿದರೆ. ಅವನಿಗೆ ಫಿಮೋಸಿಸ್ ಅನ್ನೋ ಕಾಯಿಲೆ ಇದೆ. ಫಿಮೋಸಿಸ್ ಅನ್ನೋ ಮಾಡಕ್ಕೆ ಆಗೋದಿಲ್ಲ. ಅವನು ಮಾಡಿದ್ರೆ ರಕ್ತ ಸುರಿಬೇಕು. ಅವನು ಪ್ರೈವೇಟ್ ಪಾರ್ಟಲ್ಲಿ ಏನು ರಕ್ತನೇ ಇಲ್ಲ. ಅವನ್ನ ಬಂಧಿಸಿದ್ದಾರೆ. DNA ಮೆಟೀರಿಯಲ್ ಸಿಗಿರ್ಬೇಕು, ಈ ಹುಡುಗಿದು ಕೂದಲು ಸಿಗಿರ್ಬೇಕು, DNA ಮೆಟೀರಿಯಲ್ ಸಿಗಿರ್ಬೇಕು, ಸಾಕ್ಷಿಗಳು ಸಿಗಿರ್ಬೇಕು. ಏನ್ ಸಿಕ್ತು? ಅವನು ಅಮಾಯಕ, ಅವನಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂದು ನ್ಯಾಯಾಧೀಶರು ಹೇಳಿದ್ದಾರೆ. ಒಂದು ಅವನು ಈಗ ಒಬ್ಬ ಮನುಷ್ಯ ಮಾಡಿ ಕೊಲೆ ಮಾಡಿದಾನಂದ್ರೆ ನೋಡಿದ್ಯಾರು? ನೋಡಿಲ್ಲ. CCTV ಇದ? ಇಲ್ಲ. ಆ ಜಾಗದಲ್ಲಿ ಅವನು ಇದ್ದ ಅಂದು ಟವರ್ ಡಂಪ್ ಇದ್ದ, ಎಲೆಕ್ಟ್ರಾನಿಕ್ ಮೆಟೀರಿಯಲ್ ಇದ. ಮತ್ತೆ ಈಗ ಹಿಂಗ್ ಟಚ್ ಮಾಡಿದ್ರೆ ಟಚ್ DNA. ನೀವು ಅಲ್ಲಿ ಕೂತಿದ್ದೀರಾ, ನೀವು ಎಲ್ಲೋ ಹೋದ್ರೆ ನಿಮ್ DNA ಸಿಗುತ್ತೆ. ಎಕ್ಸಾಕ್ಟ್ಲಿ. ಏನು ಇಲ್ಲದೆ ಹೆಂಗ್ ಫಿಕ್ಸ್ ಮಾಡ್ತೀರಾ ನೀವು? ಹೆಂಗ್ ಫಿಕ್ಸ್ ಮಾಡಿದ್ರು? ಇದು ವ್ಯವಸ್ಥಿತ ಸಂಚು ಅಂತ ಹೇಳ್ತಿದ್ದೀರಿ. ವ್ಯವಸ್ಥಿತ ಸಂಚು, ಒಳ ಸಂಚು, ಕುತಂತ್ರ, ಪಿತೂರಿ, ಕಿತಾಪತಿ ಇಲ್ಲ. ಇಟ್ಸ್ ಎ ಗ್ಯಾಂಗ್ ಮರ್ಡರ್. ಗ್ಯಾಂಗ್, ಒಂದು ಗುಂಪು, ಟೆರರಿಸ್ಟ್ ಗ್ಯಾಂಗ್, ಟೆರರ್ ಗ್ಯಾಂಗ್. ಇವರು ಹುಡುಗಿಯರನ್ನ ಟೆರರೈಸ್ ಮಾಡ್ತಾರೆ. ಆದರೆ ಇದುವರೆಗೆ ಎಲ್ಲರಿಗೂ ಗೊತ್ತು ಯಾರು ಮಾಡಿದ್ದಾರೆ ಅಂದ್ರೆ ಎಲ್ಲರಿಗೂ ಗೊತ್ತು. ಅವ್ರಿಗೆ ಇದುವರೆಗೆ ನೋಟಿಸ್ ಕಳಿಸಿಲ್ಲ, ಅವ್ರನ್ನ ವಿಚಾರಣೆ ಮಾಡಿಲ್ಲ, ಅವ್ರನ್ನ ತನಿಖೆಗೆ ಒಳಪಟ್ಟಿಲ್ಲ. ಯಾಕೆ? ಇನ್ನು ನಿನ್ನ ಮೇಲೆ ಹೇಳ್ತಾ ಇದ್ದಾರೆ, ಎಲ್ಲರೂ ಪೋಸ್ಟ್ ಹಾಕ್ತಾರೆ, ಹೋರಾಟ ಮಾಡ್ತಾರೆ, ನೀವೇ ಅಂತಾರೆ, ಹೆಸರುಗಳು ಹೇಳ್ತಾರೆ, ಎಲ್ಲ ಮಾಧ್ಯಮದಲ್ಲಿನೂ ಹೆಸರು ಬರುತ್ತೆ. ಆ ಹೆಸರನ್ನ ಕರೆದು ಇದುವರೆಗೆ ಯಾಕೆ ತನಿಖೆ ಮಾಡಿಲ್ಲ? ಈಗ ಸಂತೋಷ್ ರಾವನ್ನ ನಾವು ಬ್ರೈನ್ ಮ್ಯಾಪಿಂಗ್ ನರ್ಕೋ ಅನಾಲಿಸಿಸ್, ಜೈನ್ಗೆ ಬ್ರೈನ್ ಮ್ಯಾಪಿಂಗ್ ನರ್ಕೋ ಅನಾಲಿಸಿಸ್, ಯಾರನ್ನ ಕರೆದು ಮಾಡಬೇಕು ಯಾಕೆ ಮಾಡಿಲ್ಲ? ವಿಚಾರಣೆನೇ ಮಾಡಿಲ್ಲ. 50 ವರ್ಷದಿಂದ ಕೊಲೆಗಳಾಗ್ತಾ ಇದೆ. 50 ವರ್ಷದಿಂದ
ಈ 1983ನಲ್ಲಿ ಅಸೆಂಬ್ಲಿನಲ್ಲಿ ರೈಸ್ ಆಗುತ್ತೆ. ಉಗ್ರಪ್ಪ ಕಮಿಟಿ ರಿಪೋರ್ಟ್ ಕೊಡ್ತಾರೆ. Clear ಆಗಿ mention ಮಾಡಲಾಗುತ್ತೆ. ಲಂಕೇಶ್ ಪತ್ರಿಕೆಯಲ್ಲಿ ಯಾರು ಕೊಲೆ ಮಾಡಿದಂದು ಬರೆದಿದ್ದಾರೆ. ಹ್ಮ್ ಎಲ್ಲಾನು ನಡೆದಿದೆ. ಹ್ಮ್ ಆದ್ರೆ ಯಾರನ್ನೇ ವಿಚಾರಣೆ ಮಾಡಬೇಕೋ ಅವ್ರನ್ನೇ ವಿಚಾರಣೆ ಮಾಡಿಲ್ಲ. ಮತ್ತೆ ಇದಕ್ಕೆ ಬಂದ್ಬಿಡೋಣ, ಚಿನ್ನಯ್ಯ ಕೇಸು. ಹ್ಮ್ ಯಾಕೆ ಇಲ್ಲಿ ಹಣದ ಬಲ? ಆನಂದ ಬಲ, ಏನೇನೋ ಬಲ. ಹ್ಮ್ ಆನಂದ ಬಲ ಅಂದ್ರೇನು ಎಸ್ಕೇಪ್ ಆಗೋಕ್ಕಾಗಲ್ಲ. ಅದು ಒಂದು ರಾಜ್ಯಾಂಗ, ಅದು ಕಿಂಗ್ಡಮ್. ಹ್ಮ್ ಇಡಿಯಮ್ಮನ್ನ ಏನು ಮಾಡೋಕ್ಕಾಗತ್ತೆ? ಹಿಟ್ಲರನ್ನ ಏನು ಮಾಡೋಕ್ಕಾಯ್ತು? ಮುಸಲಿನ ಏನು ಮಾಡೋಕ್ಕಾಯ್ತು? ಅಲ್ಲಿ ಯಾರೋ ಇಡಿಯಮ್ಮಿನಿದ್ದಾರೆ. ಸರ್ವಶಕ್ತಿ, ಹ್ಮ್ 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 ಸರ್ವೋಚ್ಚ ಶಕ್ತಿ ಯಾರಿಗಿದೆ? ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ದೊಡ್ಡದಾದಂತ ಶಕ್ತಿ ಅಂತ ಹೇಳ್ತೀರಿ ನೀವು ಹಾಗಾದ್ರೆ? ಪ್ರಪಂಚಕ್ಕೆ ದೊಡ್ಡದಾದ ಶಕ್ತಿ ಒಂದಿದೆ ಅಲ್ಲಿ. ಈಗ ಇಡಿಯಮ್ಮಿನ್ಗೆ ದೊಡ್ಡ ಶಕ್ತಿ ಯಾರಿದ್ದಾರೆ? ಅಲ್ಲಿ ಒಂದು ಇಡಿಯಮ್ಮಿನ್ ಇದ್ದಾರೆ. ಯಾರದು? ಯಾರದು? ಈಗ ನೋಡಿ, ಚಿನ್ನಯ್ಯ 3/7/2025 ಒಂದು ದೂರು ಕೊಡ್ತಾನೆ. ಮತ್ತೆ 11/7/2025 ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆ ಕೊಡ್ತಾನೆ. ಆ ಹೇಳಿಕೆಯಲ್ಲಿ 15 ವಯಸ್ಸು ಹುಡುಗಿ ಹೆಸರು ಬರುತ್ತೆ, 17 ವಯಸ್ಸು ಹುಡುಗಿ, ಅತ್ಯಾಚಾರ, ಸ್ಕೂಲ್ ಯೂನಿಫಾರ್ಮು, ಕಾಲೇಜ್ ಯೂನಿಫಾರ್ಮು, ಸೂಪರ್ವೈಸರು, ಅತ್ಯಾಚಾರ ಮಾಡಿರೋನು ಗೊತ್ತು, ಕೊಲೆ ಮಾಡಿರೋನು ಗೊತ್ತು ಅಂದೆಲ್ಲ ಹೇಳಿದ್ದಾರೆ. ಯಾರು? ಅದು ಸುಳ್ಳ? ಅದು ಸುಳ್ಳ? ಸರ್, ಈಗ SIT ತನಿಖೆ, ಈಗ ನೀವು ಚಿನ್ನಯ್ಯನ ವಿಷಯಕ್ಕೆ ಬಂದ್ರಿ, 183 ಸ್ಟೇಟ್ಮೆಂಟ್ ಅನ್ನ 2ನೇ ಬಾರಿ ತಗೊಳ್ತಾರೆ. ಅದು ಸಾಧ್ಯತೆ ಇದೆಯಾ? ಕಾನೂನಲ್ಲಿ ಅವಕಾಶ ಇದೆಯಾ? ಸಾಧ್ಯತೆ ಇದೆ. ಓಕೆ. ಸಾಧ್ಯತೆ ಇಲ್ಲ. ಸಾಧ್ಯತೆ ಇದೆ, ಸಾಧ್ಯತೆ ಇಲ್ಲ. ಒಂದು 183 ಸ್ಟೇಟ್ಮೆಂಟ್, ಇನ್ನೊಂದು ಒಂದೇ ಕನ್ಸಿಸ್ಟೆಂಟ್ ಆಗಿ, ಒಂದಕ್ಕೆ ವಿರೋಧವಾಗಿ ಇನ್ನೊಂದು ಸ್ಟೇಟ್ಮೆಂಟ್ ಇಲ್ಲ. ಈಗ ಮೊದಲು ಅವನು ಹೇಳಿದ್ದು ಕೊಲೆ, ಅತ್ಯಾಚಾರ ಮಾಡಿದ್ದು ಯಾರಂದು ಕೂಡ ಹೇಳ್ತಾನೆ ಅವನು. ಅವನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಕೂಡ ಯಾರಂದು ಕೇಳ್ತಾನೆ. ಅವನು ಕೆಲಸ ಮಾಡ್ತಿದ್ದ. ಈ ಕೆಲಸ ಕೊಟ್ಟಿದ್ದು ಯಾರು, ಸಂಬಳ ಕೊಟ್ಟಿದ್ದು ಯಾರು ಗೊತ್ತಿಲ್ವಾ ಯಾರಿಗೂ? ಬಟ್ ವಿಚಾರಣೆಯಲ್ಲಿ ಬೇರೆನೆ ಹೇಳ್ತಾನೆ ಅಂತ. ವಿಚಾರಣೆಯಲ್ಲಿ ಬೇರೆ ಏನ್ ಹೇಳ್ತಾ? ಯಾವತ್ತುವರೆಗೆ ಹೇಳ್ದ? ಸೌಜನ್ಯ ಪರ ಹೋರಾಟಗಾರರ ಮೇಲೆ ಆರೋಪಗಳನ್ನು ಮಾಡಿದ್ದಾನೆ ಅಂತ. ಯಾವಾಗದು? ಒಂದು ತಿಂಗಳು ಆದ್ಮೇಲೆ, ಹೌದು, 1.5 ತಿಂಗಳು ಆದ್ಮೇಲೆ 23/8 ಹೇಳ್ತಾನೆ. 3/7 ಆಲ್ಮೋಸ್ಟ್ 40 ದಿವಸ ಆದ್ಮೇಲೆ. ಅಷ್ಟು ಒಳಗಡೆ ಟಚಿಂಗ್ ಎಲ್ಲಾಯ್ತು? ಅವನ ಅಕೌಂಟ್ ನೋಡ್ಬೇಕು, ಎಷ್ಟು ದುಡ್ಡು ಬಂತು, ಯಾರು ಭೇಟಿ ಆದ್ರು, ಅಷ್ಟುವರೆಗೆ ಬೆದರಿಸಿದ್ದು ಯಾರು, ಎಲ್ಲ ನೋಡ್ಬೇಕು. ಸರ್, ಆಕ್ಚುಲಿ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಚಿನ್ನಯ್ಯನನ್ನ ವಿಚಾರಣೆಗೆ ತೆಗೆದುಕೊಳ್ಳಲಾಗುತ್ತೆ. ಬಟ್ ಸಾರ್ವಜನಿಕ ವಲಯದಲ್ಲಿ ಮತ್ತು ಸೌಜನ್ಯ ಪರ ಹೋರಾಟಗಾರರು ಹೇಳುವ ಪ್ರಕಾರ ಏನ್ ಕೇಳಿದ್ರೆ, ಚಿನ್ನಯ್ಯನನ್ನ ಬೆದರಿಸುವಂತಹ, ಹೊಡೆಯುವಂತಹ ಕೆಲಸವನ್ನ ಅಧಿಕಾರಿಗಳು ಕೆಲವರು ಮಾಡಿದ್ದಾರೆ ಅನ್ನೋದಾಗಿ. ಸೊ ಇದೆಲ್ಲ ಸಾಧ್ಯ ಇದೆಯಾ? ಇದು ಸಾಧ್ಯ ಆಗೋದಕ್ಕೆ ಏನ್ ಕಾರಣ? ಸಾಧ್ಯ ಇದೆ. ಈಗ ಚಿನ್ನಯ್ಯನ 2ನೇ ಸ್ಟೇಟ್ಮೆಂಟ್ಗೆ ಯಾರು ಕರೆದುಕೊಂಡು ಹೋಗೋದು? ಪೊಲೀಸರೇ. ಎಲ್ಲಿಂದ ಕರೆದುಕೊಂಡು ಹೋಗ್ತಾರೆ? ಯಾರು ಕರೆದುಕೊಂಡು ಹೋಗ್ತಾರೆ? ಕರೆದುಕೊಂಡು ಹೋಗೋಕ್ ಮೊದಲು ಯಾರ ಕಸ್ಟಡಿಯಲ್ಲಿ ಇದ್ದ, ಎಷ್ಟು ದಿವಸ ಇದ್ದ, ಅವನು ಜೈಲಲ್ಲಿ ಇದ್ದ, ಜೈಲಲ್ಲಿ ಅವನನ್ನು ಯಾರು ಹೋಗಿ ಭೇಟಿಯಾಗಿದ್ದು, ಪೊಲೀಸ್ ಅಲ್ಲಿ ಕಸ್ಟಡಿ, ಅದು CCTV ಫುಟೇಜ್ ಇದೆ, ನೋಡ್ಬೇಕು ನೀವು. ಅವನಿಗೆ ಯಾರು ಹೇಳ್ಕೊಡ್ತಿದ್ರು? ನ್ಯಾಯಾಧೀಶರು ಕೋರ್ಟ್ ಆವರಣದಲ್ಲಿ ಚಿನ್ನಯ್ಯನಿಗೆ ಯಾರು ಹೇಳ್ಕೊಟ್ಟಿದ್ರು? ಹಾಗಂದ್ರೆ ಹೋರಾಟಗಾರರಂದು ಹೇಳ್ತಿರಲ್ಲ, ಅವ್ರಿದ್ರ ಅಲ್ಲಿ? ಅವ್ರಿದ್ರ? ಜೈಲಿಗೆ ಇವನ್ನ ಹೋಗಿ ಅವ್ರು ಭೇಟಿ ಆದ್ರ? ಈಗ ಅವನ್ನ SITನವರು 4 IPS ಆಫೀಸರ್ಗಳು ಆತನನ್ನ ಗ್ರಿಲ್ ಮಾಡ್ತಾರೆ, ಗೊತ್ತಿಲ್ವಾ? ಸುಳ್ಳು ಹೇಳ್ತಾನೆ ಅಂತ ಕಂಡುಹಿಡಿಯಕ್ ಆಗ್ಲಿಲ್ವಾ? ಇದು ಏನಾಗುತ್ತೆ ಅಂದ್ರೆ, ಅವನ ಹೇಳಿಕೆ ಪ್ರಕಾರ, ವೆರಿ ಸಿಂಪಲ್ ಕ್ವಶನ್, ಒನ್ ಲೇ ಮ್ಯಾನ್ ಕ್ವಶನ್. ಅವನು ಹೇಳ್ತಾನೆ ಇವನ್ ಮಾಡಿದ್ದ, ಅವನಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ? ಅವನ್ ಯಾಕೆ ಕರೆಸಿಲ್ಲ ನೀವು? ದಿಸ್ ಕ್ರಿಯೇಟ್ಸ್ ಎ ಕ್ಲೌಡ್ ಆಫ್ ಸಸ್ಪಿಷನ್ ಅಲ್ವಾ? ಆ ಡಾಕ್ಟ್ರ್ ಯಾರು? ಅವನು ಡಾಕ್ಟ್ರು, ಗೌರ್ಮೆಂಟ್ ಡಾಕ್ಟ್ರ್ ಇಲ್ಲ, ಅವನು ಹೆಂಗ್ ಪೋಸ್ಟ್ ಮಾರ್ಟಮ್ ಮಾಡ್ತಾನೆ? ಅವನ್ನ ಯಾಕೆ ಕರೆಸಿಲ್ಲ ನೀವು? ಅವನಿಗೆ ಸಂಬಳ ಕೊಟ್ಟಿದ್ದು ಯಾರು? ಚಿನ್ನಯ್ಯನಿಗೆ ಸಂಬಳ ಕೊಟ್ಟಿದ್ದು ಇವರ?
2014ನೇ ಇಸ್ವಿವರೆಗೆ ಕೆಲಸ ಮಾಡ್ತಾರೆ, ಸಂಬಳ ಕೊಟ್ಟಿದ್ದೆ ಯಾರು? ಯಾಕೆ ಓಡೋದ? ಹ್ಮ್ ಅದಕ್ಕೇನು ಮಟನ್ ಅವರು ತಿಂಬ್ರೋಡಿ ಕೊಟ್ರ? ಹ್ಮ್ ಯಾರು ಕೊಟ್ಟಿದ್ದು ಸಂಬಳ? ಇದು ಎಲ್ಲಾನು ಒಂದು ಅಬ್ನಾರ್ಮಲ್. ಇದು ಹ್ಮ್ 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 ಸಾಮಾನ್ಯವಾಗಿ ಏನು ನಡೀತಾ ಇದೋ ಅದು ನಡೀತಾ ಇಲ್ಲ. ಹ್ಮ್ ದಿಸ್ ಇಸ್ ಅಬ್ನಾರ್ಮಲ್. ಇದು ಕಾನೂನಿಗೆ ಬಾಹಿರ, ಕಾನೂನು ಉಲ್ಲಂಘನೆ. ನೋಡಿ ಅಲ್ಲಿ ಒಂದು ಅಂದ್ರೆ SIT ಅನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅವರಿಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಬೇಕಾಗಿರೋದನ್ನ ತಲುಪಿಸಿದ್ದಾರೆ. ಅದು ನಿಮ್ಮ ಲ್ಯಾಂಗ್ವೇಜ್, ನನ್ನ ಲ್ಯಾಂಗ್ವೇಜ್ ಅದು. ಅದು ನಿಮ್ಮ ಪ್ರೆಸಂಪ್ಷನ್. ನಾನು ಹೇಳೋದು ಅಂದ್ರೆ ಇಂಡೈರೆಕ್ಟ್ಲಿ ಯು ಆರ್ ಸೇಯಿಂಗ್ ದ ಸೇಮ್. ನೋ ಇಂಡೈರೆಕ್ಟ್ಲಿ ಇಲ್ಲ, ಡೈರೆಕ್ಟ್ಲಿ ಇಲ್ಲ, ಆಸ್ ಇಟ್ ಈಸ್. ಯಾಗಿದೆ ಹಾಗೆ ಹೇಳ್ತೀನಿ, ಮರೆ ಮಾಚೆಲ್ಲ ನಾನು ಹೇಳ್ತಾ ಇಲ್ಲ. ಈಗ ಅವನು ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಅವನು ಎಲ್ಲರ ಹೆಸರು ಹೇಳಿದ್ದಾನೆ. ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂದು ಪ್ರಶ್ನೆ. ಇದರಲ್ಲಿ ಏನು ಮರೆ ಮಾಚಿ ಮಾಡೋದು ಏನಿದೆ? ಅವ್ನು ಯಾರ ಹೆಸರು ಹೇಳಿದ್ರೆ ಅವ್ನು ಕೊಡಬೇಕು. ಮತ್ತೆ ಕೊಡದೆ ಇರೋರು SIT ಅವರಲ್ವಾ ಅಂತ. SIT ಬಂದಿದ್ದು ನಂತರ, ಮೊದಲು ಲೋಕಲ್ ಪೊಲೀಸು. ಹೌದು. ಅವನು ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅನ್ನೋದು. ಅಲ್ಲ, SIT ಆದ್ಮೇಲೂ ಕೊಟ್ಟಿಲ್ವಲ್ಲ ಸರ್? ಲೋಕಲ್ ಪೊಲೀಸರು ಕೇಸು 211 ಸಬ್ಸೆಕ್ಷನ್ ಎ ನಲ್ಲಿ ಹೆಂಗ್ ರಿಜಿಸ್ಟರ್ ಮಾಡಿದ್ರು? 215 BNSS ಪ್ರಕಾರ ಒಂದು ಅಫಿಷಿಯಲ್ ಕಂಪ್ಲೇಂಟ್ ಕೊಡಬೇಕು. FIR ಹೆಂಗ್ ಮಾಡಿದ್ರು? ಆ ದೂರನ್ನ ತಕೊಂಡು ನ್ಯಾಯಾಧೀಶರಿಗೆ ಹೆಂಗ್ ಕಳಿಸಿದ್ರು? ಅದು ಕಾನೂನು ಬಾಹಿರ. ನ್ಯಾಯಾಧೀಶರು ಪರ್ಮಿಷನ್ FIR ರಿಜಿಸ್ಟರ್ ಮಾಡಿ ಎಂದು ಅವ್ರಿಗೆ ಅಧಿಕಾರ ಇಲ್ಲ, ಅವ್ರಿಗೆ ಹಕ್ಕು ಕೊಟ್ರು. ತದನಂತರ ಒಂದು 7-8 ಸೆಕ್ಷನ್ ಸೇರಿಸ್ತಾರೆ, ಅದು ಕಾನೂನು ಉಲ್ಲಂಘನೆ. ಅದು ಯಾಕೆ ಮಾಡಿದ್ರು? ಮೊದಲು ಒಂದು 183 ಸ್ಟೇಟ್ಮೆಂಟ್, ಅದು ಹೆಂಗಾಯ್ತು? ಅದಕ್ಕೆ ವಿರೋಧವಾಗಿ ಇನ್ನೊಂದು ಸ್ಟೇಟ್ಮೆಂಟ್ ಹೆಂಗ್ ಮಾಡ್ತಾರೆ? ಇದು ಎಲ್ಲಾನು ಅಬ್ನಾರ್ಮಲ್. ಅಂದ್ರೆ ಆ ತರದ ಪಾಸಿಬಿಲಿಟೀಸ್ ಇಲ್ವೇ ಇಲ್ಲ ಕಾನೂನು ಚೌಕಟ್ಟಿನಲ್ಲಿ. ಇಲ್ಲ, ಎಲ್ಲಾನು ಅಬ್ನಾರ್ಮಲ್, ಎಲ್ಲಾನು ಉಲ್ಲಂಘನೆ, ಎಲ್ಲಾನು ಕಾನೂನಿಗೆ ಬಾಹಿರ. ಹೆಂಗ್ ಮಾಡ್ತಾರೆ? ಗೊತ್ತಿದ್ದು ಮಾಡಿದ್ರ? SIT ಸರ್ವ ಸ್ವತಂತ್ರವಾಗಿ ಮಾಡ್ತಾ ಇಲ್ಲ, ಪೊಲಿಟಿಕಲಿ ಏನಾದ್ರೂ ಒಂದು ಪ್ರೆಷರ್ ಹಾಕ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಪೊಲಿಟಿಕಲ್ ಅಲ್ಲಿ ಪ್ರೆಷರ್ ಹಾಕಿದ್ದಾರೆ ಅಂತ ನಾನು ನೋಡಿದಿನ. ನೀವು ಇದು ಏನ್ ಮಾಡ್ಬೇಕು ಅದನ್ನ ಯಾಕೆ ನೀನ್ ಮಾಡಿಲ್ಲ? ವಾಟ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಶುಡ್ ಡೂ. ಈಗ ರಿಪೋರ್ಟ್ ಹಾಕಿದ್ದಾರೆ 215 ಇದುವರೆಗೆ ನಾನು ಇಂಥ ರಿಪೋರ್ಟೇ ನೋಡಿಲ್ಲ. ಈ ಕೇಸಲ್ಲಿ ಹೆಂಗ್ ರಿಪೋರ್ಟ್ ಆಗಿದೆ? ಚಾರ್ಜ್ ಶೀಟ್ ಹಾಕೋಕ್ ಬದಲು ರಿಪೋರ್ಟ್ ಯಾಕೆ ಹಾಕ್ತೀರಾ? ಅದು 4000 ಪೇಜ್ ರಿಪೋರ್ಟ್ ಹಾಕ್ತೀರಾ. ಅದು ಯಾವ ಕಾನೂನಲ್ಲಿ ಹಾಕಿದ್ದೀರಾ? ಯಾರ ಮೇಲೆ ಹಾಕಿದ್ದೀರಾ? ಅದರಲ್ಲಿ ಅಲ್ಲಿ ಮೂಳೆ ಸಿಕ್ತು, ಇಲ್ಲಿ ಮೂಳೆ ಸಿಕ್ತು, ಬುರುಡೆ ಸಿಕ್ತು. ಸೊ ಇದು ಎಲ್ಲಾನು ಇಟ್ ಈಸ್ ನಾಟ್ ಟ್ರಾನ್ಸ್ಪರೆಂಟ್, ಇಟ್ ಈಸ್ ನಾಟ್ ಓಪನ್. ಇನ್ನ ಒಂದು ಸ್ಟೆಪ್ ಮೇಲೆ ಹೋಗಿನ ಇಟ್ ಅಪಿಯರ್ಸ್ ಟು ಬಿ ಅನ್ಫೇರ್, ಇಟ್ ಅಪಿಯರ್ಸ್ ಟು ಬಿ ಟೇಂಟೆಡ್. ದ ರೀಸನ್ ಅಂದ್ರೆ ಅವ್ನು ನೋಟಿಸ್ ಕೊಡ್ಬೇಕಲ್ಲ. ನಾನು ಹೇಳ್ತಾನೆ ಅವ್ನು ಮಾಡಿದಾನೆ ಎಂದು, ಅವ್ನು ನೋಟಿಸ್ ಕೊಡ್ಬೇಕಲ್ಲ. ಯಾಕೆ ಕೊಟ್ಟಿಲ್ಲ ನೀವು? ಇದುವರೆಗೆ SIT ಆರ್ ಎನಿ ಪೊಲೀಸ್ ಹ್ಯಾವ್ ನಾಟ್ ರೈಸ್ ದರ್ ಲಿಟ್ ಫಿಂಗರ್. ಫಿಂಗರ್ ಹಿಂಗಿದೆ, ಹಿಂಗೆ ರೈಸ್ ಮಾಡಬೇಕು. ಹಿಂಗೆ ರೈಸ್ ಅಂದರೆ ಹಿಂಗೆ ತೋರಿಸೋದು. ಯಾಕೆ ತೋರಿಸಿಲ್ಲ? ನೀವು ತೋರಿಸೋದೆಲ್ಲ ಹಿಂಗೆ ತೋರಿಸ್ತಾ ಇದ್ರೆ, ಹಿಂಗೆ ತೋರಿಸೋದು ಬಿಟ್ಟು ಹಿಂಗೆ ತೋರಿಸ್ರೆ ಯಾಕೆ? ಸೌಜನ್ಯ ಪರ ಹೋರಾಟಗಾರರ ವಿರುದ್ಧವಾಗಿ ಉಲ್ಟಾ ಸೀದಾ ಆಗುತ್ತೆ, ಸೀದಾ ಉಲ್ಟಾ ಆಗುತ್ತೆ. ಕಪ್ಪು ಬಿಳಿ ಆಗುತ್ತೆ, ಬಿಳಿ ಕಪ್ಪು ಆಗುತ್ತೆ, ಕಪ್ಪು ಕೆಂಪು ಆಗುತ್ತೆ, ಕೆಂಪು ಕಪ್ಪು ಆಗುತ್ತೆ. ಒಳ್ಳೆಯದು ಕೆಟ್ಟದಾಗುತ್ತೆ, ಕೆಟ್ಟದು ಒಳ್ಳೆಯದಾಗುತ್ತೆ. ನ್ಯಾಯ ಸುಳ್ಳಾಗುತ್ತೆ, ಸುಳ್ಳು ನಿಜ ಆಗುತ್ತೆ. ಸತ್ಯ ಸುಳ್ಳಾಗುತ್ತೆ, ಸುಳ್ಳು ಸತ್ಯ ಆಗುತ್ತೆ. ನ್ಯಾಯ ಅನ್ಯಾಯ ಆಗುತ್ತೆ, ಅನ್ಯಾಯ ನ್ಯಾಯ ಆಗುತ್ತೆ. ಎಲ್ಲಾನು ಅಂದರ್ಬಲ್ಟಿ ಯಾಕೆ? ಸೌಜನ್ಯ ಪರ ಹೋರಾಟಗಾರರು ಮತ್ತೆ ಮತ್ತೆ ಅವರು ಹೇಳ್ತಾ ಇರೋದು ಏನು ಕೇಳಿದ್ರೆ, ನೋಟಿಸ್ ಮಾಡೋದ್ರು, ಒಂದು ಏನು ಪ್ರತಿಯಲ್ಲಿ ಸರ್ಕಾರಕ್ಕೂ ಕೂಡ ಆಗ್ರಹವನ್ನು ಮಾಡಿದ್ರು, SIT ತನಿಖೆಯನ್ನ ಸರಿಯಾದ ರೀತಿಯಲ್ಲಿ ಮಾಡುವ ಹಾಗೆ ಮಾಡಿ ಅನ್ನೋದಾಗಿಯೂ ಕೂಡ ಹೇಳಿದ್ರು. ಮತ್ತೊಂದು ನಿಮ್ಮಲ್ಲಿ ಬಂದು ಏನು ಹೇಳಿದ್ರೆ ಕೇಳಿದ್ರೆ, ನಮ್ಮ ಮೇಲೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ನಮ್ಮನ್ನ ಒತ್ತಡ ಹಾಕ್ತಾ ಇದ್ದಾರೆ, ಪ್ರೆಷರ್ ಹಾಕ್ತಾ ಇದ್ದಾರೆ, ಈ ತರದೆಲ್ಲ ವಿಷಯಗಳು ಬಂತು. ಕೋರ್ಟಲ್ಲಿ ನೀವು ಗೆದ್ರಿ, ಅವ್ರಿಗೆ ಆತರ ಮಾಡಬಾರ್ದು ಅನ್ನೋದಾಗಿ ಆಯ್ತು. ಒಂದ್ ಹಂತಕ್ಕೆ ನೀವು ಗೆದ್ದ ಹಾಗೇನೆ ಅಂತ. ಸೊ ಇದಾದ ಬಳಿಕವೂ ಕೂಡ ನೋಟಿಸ್ ತಲುಪಿಸುವವರಿಗೆ ತಲುಪಿಸ್ತಾ ಇಲ್ಲ ಅನ್ನೋದು ವಿಷಯ. ಅದೇ ವಿಷಯ, ಅದನ್ನೇ ಪ್ರಶ್ನೆ ಮಾಡ್ಬೇಕು. ಈಗ ಯಾವ ಒಂದು ಕಾಮನ್ ಸೆನ್ಸ್, ಯಾರೋ ಒಂದು ದೂರು ಕೊಡ್ತಾರೆ, ಎ ಕಮಿಟೆಡ್ ಅಫೆನ್ಸ್ ಅಗೇನ್ಸ್ಟ್ ಬಿ. ಎ
ಕಮಿಟೆಡ್ ಅಂದ್ರೆ ಏನೇ ಕರಿಬೇಕಲ್ಲ, ಏನೇ ಯಾಕೆ ಕರೆದಿಲ್ಲ. ಹ್ಮ್ 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 ಇದರಲ್ಲಿ ಒಂದು ಮೀಡಿಯಾ, ಮೇನ್ ಸ್ಟ್ರೀಮ್ ಮೀಡಿಯಾ ಒಂದು ಕಡೆ ಇದೆ, ಯೂಟ್ಯೂಬ್ ಮೀಡಿಯಾ ಇನ್ನೊಂದು ಕಡೆ ಇದೆ. ಮೀಡಿಯಾ ಡಿವೈಡ್ ಆಗಿದೆ. ನ್ಯಾಷನಲ್ ಮೀಡಿಯಾ ಒಂದು ಕಡೆ ಇದೆ, ಪವರ್ ಪಾಲಿಟಿಕ್ಸ್ ಅವ್ರು ಒಂದು ಕಡೆ ಇದ್ದಾರೆ, ಪವರ್ಲೆಸ್ ಪಾಲಿಟಿಕ್ಸ್ ಅವ್ರು ಇನ್ನೊಂದು ಕಡೆ ಇದ್ದಾರೆ. ಪವರ್ ಪಾಲಿಟಿಕ್ಸ್ ಅಂದ್ರೆ ಕಾಂಗ್ರೆಸ್, ಬಿಜೆಪಿ, JDS ಅಧಿಕಾರದಲ್ಲಿರೋರು, ಅವರು ಬಾಯಿ ಮುಚ್ಕೊಂಡಿದ್ದಾರೆ. ಈಗ ಪವರ್ನಲ್ಲಿ ಇಲ್ದಿರೋರು ಬಾಯಿ ತೆಗೆದುಕೊಂಡಿದ್ದಾರೆ. ಕಮ್ಯುನಿಸ್ಟರು ಬಾಯಿ ತೆಗಿತಾರೆ, ಹೋರಾಟಗಾರರು ಬಾಯಿ ತೆಗಿತಾರೆ. ಅವರಿಗೆ ಅಧಿಕಾರ ಇಲ್ಲ, ಹಣ ಇಲ್ಲ. ಸರ್, ನೀವು ಈ ಕೇಸಿಗೆ ಇನ್ವಾಲ್ವ್ ಆದ ಬಳಿಕ ಸಾರ್ವಜನಿಕ ವಲಯದಲ್ಲಿ ಒಂದು ದೊಡ್ಡ ಆರೋಪ ಬಂದ್ಬಿಡ್ತು. ಈ ಕಮ್ಯುನಿಸ್ಟ್ ಅವರೆಲ್ಲ ಸೇರಿಸಿಕೊಂಡು ದೇವಸ್ಥಾನದ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋದಾಗಿ ಒಂದು ದೊಡ್ಡ ಆರೋಪ ಬಂತು. ಏನ್ ಇದು ಹೌದಾ, ಅಥವಾ ನೀವು ಅಲ್ಲಿ ಇಂಟರ್ಫಿಯರ್ ಆದ ಬಳಿಕ ಈ ಥರದೆಲ್ಲ ವಾದಗಳು ಬಂತ? ನೋಡಿ, ನಾನು ಕಮ್ಯುನಿಸ್ಟು, ನಾನು ಏತಿಸ್ಟು, ಬಟ್ ನಾನು ದೇಶ ಪ್ರೇಮಿ, ನಾನು ಮನುಷ್ಯರ ಪ್ರೇಮಿ. ನಾನು ಪ್ರತಿ ಒಬ್ಬರ ಚಿಂತನೆಗೆ, ನಂಬಿಕೆಗೆ ಮರ್ಯಾದೆ ಕೊಡಬೇಕು ಅಂತ ಹೇಳೋನು. ಆರ್ಟಿಕಲ್ 25, 26, 27 ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನಾನು ಯಾವತ್ತಾಗಲೂ ಅಲ್ಲಿ ದೇವರಿಲ್ಲ, ದೇವ್ರನ್ನ ಪೂಜೆ ಮಾಡಬಾರ್ದು, ದೇವ್ರು ಅನ್ನೋದು ಸುಳ್ಳು ಅಂತ ಹೇಳಿದಿನ? ಕೊಲೆ ಆಗಿರೋದು ಧರ್ಮಸ್ಥಳ, ಧರ್ಮಸ್ಥಳ ಅಂತ ಹೇಳ್ತೀನಿ. ಒಂದು ಕಂದಾಯ ಗ್ರಾಮ ಆಯ್ತು, ಅದೇನು ಪಾಕಿಸ್ತಾನ ಅಂತ ಹೇಳ್ಬೇಕಾ, ಇಲ್ಲ MG ರೋಡ್ ಅಂತ ಹೇಳ್ಬೇಕಾ? ಕೊಲೆ ಆಗಿದೆ, ಹಾಗೇ ಇಲ್ವಾ? ಅಲ್ಲಿ ಅವರು ಮನಿ ಲೆಂಡಿಂಗ್ ಬಿಸ್ನೆಸ್ ಮಾಡ್ತಾರೆ. 40,000 ಕೋಟಿ ಅಂತಾರೆ, 2 ಲಕ್ಷ ಕೋಟಿ ಅಂತಾರೆ. ಮನಿ ಲೆಂಡಿಂಗ್ ಇಲ್ವಾ ಅಲ್ಲಿ? ಅಲ್ಲಿ ಭೂ ಕಬಾಲಿಕೆ, ಈ ಎಲ್ಲ ಕೇಸ್ಗಳು ಅದರ ಒಂದು ಲಿಂಕ್ ಹೊಂದಿವೆ ಅಂತ ಭೂ ಕಬಾಲಿಕೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಭೂ ಕಬಾಲಿಕೆ ಆಯ್ತಾ ಇಲ್ವಾ? ಅಲ್ಲಿ ಹೋಗಿ ಕೇಳ್ತಾರೆ, ಬಿಟ್ಟು ಹೋಗಿ ದುಡ್ಡು ಕೊಡ್ತೀವಿ, ಬಿಟ್ಟು ಹೋಗಿ, ಇಲ್ಲಾಂದ್ರೆ ಹೊಡೆದಿದ್ದಾರೆ, ಓಡಿಸಿದ್ದಾರೆ. ಗ್ರೆನೈಟ್ ಮಾಫಿಯಾ ಯಾರ ಮೇಲೆ ಕೇಸ್ ಇದೆ? ಎಷ್ಟು ಸ್ಟೇಷನ್ಗಳಲ್ಲಿ ಮನಿ ಲೆಂಡಿಂಗ್ ಆಕ್ಟ್ ಮೇಲೆ ಕೇಸ್ ಇದೆ? ಯಾರ ಮೇಲೆ ಇದೆ? ತಿಮ್ರೋಡಿ ಮೇಲೆ ಇದೆ, ಮಟನ್ ಅವ್ರ ಮೇಲೆ ಇದೆ, ಕಮ್ಯುನಿಸ್ಟರ್ ಮೇಲೆ ಇದೆ, ಯಾರ ಮೇಲೆ ಇದೆ? ಮನಿ ಲೆಂಡಿಂಗ್ ಮಾಡೋರು ಯಾರು? ಯಾರು ಇವರೆಲ್ಲ? ಎಷ್ಟು ಸಾವಿರ ಕೋಟಿ ಅವ್ರ ಹತ್ರ ಇದೆ? 1 ಲಕ್ಷ ಕೋಟಿಗೆ ಜಾಸ್ತಿ ಇದ್ದಾರೆ. ಅವರೇ ಕೋರ್ಟಲ್ಲಿ ಹೇಳ್ತಾರೆ, ನಮಗೆ 75,000 ಕಾರ್ಮಿಕರು ನಮ್ಮ ಹತ್ರ ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ದಾಖಲೆಗಳಿದ್ರೂ ಕೂಡ ನಾವೆಲ್ಲ ಕಾನೂನು ಸೋತ ಭಾರತದಲ್ಲಿ ಇದ್ದೇವಾ? ಓಹ್, ಈಗ ಲಿಟಿಗೇಷನ್ ಈಸ್ ಎ ಲಕ್ಸುರಿ ಫಾರ್ ದ ರಿಚ್, ಲಿಟಿಗೇಷನ್ ಈಸ್ ಸಫರಿಂಗ್ ಫಾರ್ ದ ಪುವರ್. ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ. ಒಂದು ಅಪಿಯರೆನ್ಸ್ಗೆ 1.5 ಕೋಟಿ ಚಾರ್ಜ್ ಮಾಡುವ ಲಾಯರ್ಗಳು ಇದ್ದಾರೆ. ಒಂದು ಅಪಿಯರೆನ್ಸ್ಗೆ 1.5 ಕೋಟಿ. ಒಂದು ಅಪಿಯರೆನ್ಸ್ಗೆ 10 ಲಕ್ಷ ರೂಪಾಯಿ. ಒಂದು ಲಾಯರ್ ಡೆಲ್ಲಿಯಿಂದ ಬೆಂಗಳೂರು ಬರ್ತಾರೆ ಅಂದರೆ ಚಾರ್ಟರ್ಡ್ ಫ್ಲೈಟಲ್ಲಿ ಬರ್ತಾರೆ, ಸೂಟ್ ರೂಮ್ ಬುಕ್ ಆಗುತ್ತೆ, ಒಂದು ದಿವಸಕ್ಕೆ 25 ಲಕ್ಷ ರೂಪಾಯಿ ದುಡ್ಡು ತಗೊಳ್ತಾರೆ. ಇದು ನೊಂದವರು, ಸತ್ತವರು, ಕಣ್ಣೀರು ಬಿಟ್ಟವರು ಯಾರ ಹತ್ರ ದುಡ್ಡಿದೆ ಅಂತ ಲಾಯರ್ಗಳನ್ನ ಎಂಗೇಜ್ ಮಾಡೋಕ್ಕಾಗತ್ತಾ? ಸೊ ಲಿಟಿಗೇಷನ್ ಈಸ್ ಲಕ್ಸುರಿ, ಥ್ರಿಲ್ ಫಾರ್ ದ ರಿಚ್. ಲಿಟಿಗೇಷನ್ ಈಸ್ ಸಫರಿಂಗ್ ಫಾರ್ ದ ಪುವರ್. ಈಗ ಆ ಮಟ್ಟಕ್ಕೆ ಲಾಯರ್ನ ಎಂಗೇಜ್ ಮಾಡೋಕ್ಕಾಗತ್ತಾ? ಇಷ್ಟುವರೆಗೆ ಅವರು ಯಾರೂ ಮಾತಾಡಬಾರ್ದಂದು 7 ಗ್ಯಾಗ್ ಆರ್ಡ್ರು, ಜಾನ್ ರೋ ಆರ್ಡರ್ ತಗೊಂಡಿದ್ದಾರೆ. ಒಂದು ಆರ್ಡ್ರಿಗೆ ಜೆರಾಕ್ಸಿಗೆ 9.5 ಲಕ್ಷ ಖರ್ಚು ಮಾಡಿದ್ದಾರೆ. ಎಲ್ಲ I5 ಲಾಯರ್ಗಳು. ಎಷ್ಟು ಫೀಸ್ ಕೊಟ್ಟರು ಗೊತ್ತಿಲ್ಲ. ಏನಕ್ಕೆ ಕೋರ್ಟಿಗೆ ಇಷ್ಟೊಂದು ಕೇಸ್ ಹಾಕಿ ಎಲ್ಲರ ಬಾಯಿನೂ ಮುಚ್ಚಿದ್ದಾರೆ? ಬಾಯಿ ಮುಚ್ಚೋ ಆರ್ಡ್ರು ಅದು ಇಂಗ್ಲೀಷಲ್ಲಿ ನಾಸುಕಾಗಿ ಗ್ಯಾಗ್ ಆರ್ಡರ್ ಅಂತಾರೆ. ಬಾಯಿಗೆ ಲಾಕ್ ಮಾಡೋದು, ಲಾಕಿಂಗ್ ಆರ್ಡರ್, ಜಾನ್ ರೋ ಆರ್ಡರ್. ಎಲ್ಲಿ ಸಿಗುತ್ತೆ ಇದು? ಏನಕ್ಕೆ ಬೇಕಾಗಿತ್ತು ಅವ್ರಿಗೆ? ಇದು ಎಲ್ಲಾನು ವಿಚಿತ್ರವಾಗಿ ಕಾಣ್ತಾ ಇದೆ. ಕರ್ನಾಟಕದಲ್ಲಿ ಆಡಳಿತ ಇದೆ ಇಲ್ವಾ? ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಾರೆ? ನಮ್ಮ ಹತ್ರ IG ಇದ್ದಾರೆ, DIG ಇದ್ದಾರೆ, ರಾ ಇದೆ, IB ಇದೆ, ಇಂಟೆಲಿಜೆನ್ಸ್ ಇದೆ, ಫೋರೆನ್ಸಿಕ್ ಇದೆ, ದೊಡ್ಡ ದೇಶ ಎಲ್ಲ ಇದೆ. ಧರ್ಮಸ್ಥಳದಲ್ಲಿ ಏನೂ ಇಲ್ಲ. ಹೆಂಗದು? ಎಲ್ಲ ಇದೆ, ನ್ಯಾಯ ಇಲ್ಲ. ಎಲ್ಲ ಇದೆ,
ನ್ಯಾಯನೂ ಇದೆ, ಹಣಕ್ಕೆ ಹಣಕ್ಕೆ ನಿಮ್ಮ ಪದ ಎಲ್ಲ ಇದೆ. ಧರ್ಮಸ್ಥಳದಲ್ಲಿ ಪ್ರಾಣಗಳಿಗೆ ಜೀವಗಳಿಗೆ ನ್ಯಾಯ ಸಿಗಲಿಲ್ಲ. ಸರ್, ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆ ಆಗಿರೋದು ಏನು ಕೇಳಿದ್ರೆ, ಯಾರು ಕೇಸನ್ನ ತಗೊಳ್ಬೇಕು, SIT ರಚನೆ ಆಗಬೇಕು ಒತ್ತಾಯ ಮಾಡಿದರೋ ಅವರೇ ಈ SITಯನ್ನ ರದ್ದು ಮಾಡಬೇಕು ಅನ್ನುವಂಥದ್ದನ್ನ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳಾಯ್ತು. ಆ ವಿಷಯ ಬೇರೆನೇ ಇರಲಿ, ಬಟ್ ಅಲ್ಲಾಗಿರೋದು ಏನು, ಎಲ್ಲದೂ ನೀವು ಸಮರ್ಥರಿದ್ದೀರಿ ಅದನ್ನು ಹೇಳೋದಕ್ಕೆ ಅಂತ. ನಂದು ಮೇನ್ ಇಂಟೆನ್ಷನ್ ಅಥವಾ ನಮ್ಮ ಚಾನೆಲ್ನ ಮೇನ್ ಇಂಟೆನ್ಷನ್ ಏನು ಕೇಳಿದ್ರೆ, ಜನರಿಗೆ ಒಂದು ಇನ್ಫಾರ್ಮೇಟಿವ್ ಆಗಿ ಈ ಒಂದು ಇಂಟರ್ವ್ಯೂ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಏನಾಯ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳೋದಾದ್ರೆ. ತನಿಖೆಗೆ ಸ್ಟೇ ಕೊಡಿ ಅಂತ ನಾನು ಕೇಳಲೇ ಇಲ್ಲ. ಓಕೆ, ನನಗೆ ನೋಟಿಸ್ ಕೊಟ್ಟಿದ್ರ 9 ನೋಟಿಸು, ಒಂದೊಂದು ಟೈಮು 7 ಗಂಟೆ 9 ಗಂಟೆ ಕೂರಿಸ್ತೀರಾ. ಯಾಕೆ ಕೂರಿಸ್ತೀರಾ? ಅದಕ್ಕೆ ತಡೆ ಕೊಡಬೇಕು. ಒಂದು ಕೊನೆ ನೋಟಿಸು ಅರೆಸ್ಟ್ ಮಾಡ್ತೀವಿ ಅಂತಾರೆ, ಯಾಕೆ ಅರೆಸ್ಟ್ ಮಾಡ್ತೀರಾ ಅನ್ನೋದಕ್ಕೆ ಅದಕ್ಕೆ ಸ್ಟೇ ಕೇಳಿದ್ದೀನಿ. ಬಟ್ 39ನ ಸರಿಪಡಿಸ್ಬೇಕು. 39 302ಗೆ 376ಗೆ ರಿಜಿಸ್ಟರ್ ಮಾಡಬೇಕು, 211A ರಿಜಿಸ್ಟರ್ ಮಾಡಿದ್ದಾರೆ. ಅದನ್ನ ತಿದ್ದು ಮಾಡಿ 302 ಮಾಡಿ ಅನ್ನೋದು, ಅದನ್ನ ಕ್ವಾಶ್ ಮಾಡಿ ಅಂತ ಕೇಳಿದ್ದೀನಿ. ಅದನ್ನ SITಗೆ ಸ್ಟೇ ಕೊಡ್ಬೇಕಂತ ನಾನು ಇಲ್ಲಿ ಕೇಳಿದೆ. ಸ್ಟೇನೇ ಕೇಳಿಲ್ಲ. ನಾನು ಆವತ್ತು ಕೋರ್ಟಲ್ಲಿ ವಾದ ಮಾಡಿದೆ, ನಾಟ್ ಟು ಅರಾಸ್ ಇನ್ವೆಸ್ಟಿಗೇಷನ್ ಟು ಕಂಟಿನ್ಯೂ ಅಂದ್ರು. ಅಷ್ಟೇ, ನಾನು ಕಂಟಿನ್ಯೂ ಮಾಡಬೇಡ ಅಂತ ನಾನು ಯಾವತ್ತೂ ವಾದನೆ ಮಾಡಿಲ್ಲ. ನಾನು ಹೊರಗೆ ಬಂದ ಮೇಲೆ ಯಾರೋ ಇಂಪ್ಲೀಡಿಂಗ್ ಹಾಕಿದ್ರು, ಯಾರೋ ಸ್ಟೇ ಕೇಳಿದ್ರು. ಆ ಸ್ಟೇಗೂ ನನಗೂ ಸಂಬಂಧ ಇಲ್ಲ. ನನ್ನ ಪಿಟಿಷನ್ ಅಲ್ಲಿ ಸ್ಟೇನೇ ಕೇಳಿಲ್ಲ. ನೆಕ್ಸ್ಟ್ ಡೇಟ್ ಅದನ್ನ ವೆಕೇಟ್ ಮಾಡಿದ್ರು, ಮಾಡಬೇಡ ಅಂತ ನಾನು ಹೇಳಲೇ ಇಲ್ಲ. ನಾನು ಹೇಳಿದ್ದು ನೀವು ಮಾಡಿರೋ ಸೆಕ್ಷನ್ ತಪ್ಪಿದೆ ಅಂತ ಹೇಳಿದೆ. ತಪ್ಪಿದೆ ಅಂದ್ರೆ ಏನು ಹೇಳ್ಬೇಕು ನಾನು? ನೋಡಿ, ನನ್ನ ಹತ್ರ ಒಂದು ಕೇಸ್ ಬರುತ್ತೆ. ನನಗೆ 37 ವರ್ಷ ಅನುಭವ ಇದೆ. ಅದು ಕಾನೂನು ಉಲ್ಲಂಘನೆ ಆಗಿದೆ. ಅದನ್ನ ಹೇಳ್ಬೇಕಾ ಬೇಡವಾ? ಹೇಳಿದೆ ನಾನು. ಇದು 211A, ಇದು 215A BNSS ಪ್ರಕಾರ ಸರಿ ಇಲ್ಲ. ಇದು ಸರ್ಕಾರದಲ್ಲಿ ಇರೋರು ಮಾತ್ರ ದೂರು ಕೊಡ್ಬೇಕಂದಿದೆ. ಆದ್ರಿಂದ ಇದನ್ನ ಸೆಟಿಸ್ಫೈಡ್ ಮಾಡಿ FIR ಮಾಡ್ಲಿ. ಅವರು ಟೋಟಲ್ ತನಿಖೆನೇ ಸ್ಕ್ವಾಶ್ ಮಾಡಿದ್ ನಾನು ಎಲ್ಲಿ ಕೇಳಿದ್ದೀನಿ? ಕೇಳೇ ಇಲ್ಲ. ಬಟ್ ಸಾರ್ವಜನಿಕ ವಲಯದಲ್ಲಿ ಆ ಥರದ್ದು ಬಿಂಬಿತ ಆಯ್ತು. ಅದೇನಾಗುತ್ತೆ, ಒಂದು ಈ ರೋಲ್ ಕಾಲ್ ಗ್ಯಾಂಗ್ ಅಂದಿದೆ, ರೋಲ್ ಕಾಲ್ ಗ್ಯಾಂಗ್ ಅವ್ರು ಮಾಡಿದ್ದು. ಸರ್, ಈಗ SIT ಒಂದು ರಿಪೋರ್ಟ್ ಅನ್ನು ಕೋರ್ಟಿಗೆ ಕೊಟ್ಟಿದೆ. ಸೊ ಅದು ಕೊಡುವಂತಹ ಸಾಧ್ಯತೆಗಳಿತ್ತ, ಅಥವಾ ಅಷ್ಟು ಪುಟಗಳ 4000 ಚಿಲ್ಲರೆ ಹೇಳ್ತಾರೆ, ಸೊ ಅಷ್ಟು ಪುಟಗಳ ರಿಪೋರ್ಟ್ ಅನ್ನ ಕೊಟ್ಟಿದೆ ಅನ್ನೋದಾಗಿ ಹೇಳ್ತದೆ. ಈಗ ಇನ್ನು SIT ತನಿಖೆ ಕಂಪ್ಲೀಟ್ ಆಗಿಲ್ಲ, ಆ ನಡುವೆ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದೆ ಅಂತ. SIT ಬರೀ ಒಂದು ತನಿಖೆ ಮಾಡುವ ಒಂದು ಡಿಪಾರ್ಟ್ಮೆಂಟ್ ಅಲ್ಲ. ಅವರಿಗೆ ವಿಶೇಷವಾಗಿ ಪೊಲೀಸ್ ಸ್ಟೇಷನ್ ಅಂತಸ್ತಿದೆ, ಹೊಸ FIR ರಿಜಿಸ್ಟರ್ ಮಾಡುವ ಅಂತಸ್ತಿದೆ. SITಗೆ ಗೊತ್ತು 74 ಎಣೆಗಳು ಬಿದ್ದಿದೆ. ನನಗೆ ಗೊತ್ತಿದ್ದ, ಅವ್ರಿಗೆ ಗೊತ್ತಿಲ್ವಾ? ನನ್ನ ಹತ್ರ ಡಾಕ್ಯುಮೆಂಟ್ ಇದೆ, ನಾನು PI ಹಾಕಿದ್ದೀನಿ. 74 ಡಾಕ್ಯುಮೆಂಟೆಡ್ ಡೆತ್ಸ್. ಅದು ಕೊಲೆನ, ಅಪಘಾತನ, ಅಸಹಜ ಸಾವ ಇದು ಹೇಳಕ್ ಬರಲ್ಲ, ತನಿಖೆ ಆಗಬೇಕು. 424 ಎಣೆಗಳು ಬಿದ್ದಿದೆ. ಅದಕ್ಕೆ ಸುಮಾರು ಡಾಕ್ಯುಮೆಂಟ್ ಇಲ್ಲ. ಇದು ಪೂರ್ತಿ SIT ಎಷ್ಟು FIR ಬೇಕಾದರೂ ನೋಂದಣಿ ಮಾಡುವ ಅಧಿಕಾರ ಸರ್ಕಾರ ಅವರಿಗೆ ಕಾನೂನು ಪ್ರಕಾರ ಕೊಟ್ಟಿದ್ದಾರೆ. ಐ ವಾಂಟೆಡ್ ಟು ನೋ ಹೌ ಮೆನಿ FIR ಯು ಹ್ಯಾವ್ ರಿಜಿಸ್ಟರ್ಡ್ ಅಂತ. SIT ರಿಜಿಸ್ಟರ್ಡ್. ಅದೇ SIT ರಿಜಿಸ್ಟರ್ಡ್ ಅಂತ. ನೀವು ಇಷ್ಟೊಂದು ಪುಟ ಏನು ರಿಪೋರ್ಟ್ ಕೊಟ್ಟಿದ್ದೀರಾ? ನೀವು ಏನಕ್ಕೆ ಕೊಟ್ಟಿದ್ದೀರಾ? ಅಂಡರ್ ವಾಟ್ ಪ್ರೊವಿಷನ್ ಆಫ್ ಲಾ ರಿಪೋರ್ಟ್ ಯಾಕೆ ಕೊಟ್ರಿ ನೀವು? ಏನು, ವಾಟ್ ಈಸ್ ದಟ್ ರಿಪೋರ್ಟ್? ಅದಕ್ಕೂ ಕೂಡ ಪಬ್ಲಿಕ್ ಡೊಮೈನ್ ಅಲ್ಲಿ ಇರಬೇಕು ಅನ್ನುವಂಥದ್ದು ಚರ್ಚೆ ಎಲ್ಲ ಬಹಳ ಆಯ್ತು. ಮತ್ತೆ ಅದು ಕೋರ್ಟಿಗೆ ಹೋಗಿ ಕೂಡ ಅದು ಕೊಡಬೇಕು ಅನ್ನೋದಾಯ್ತು ಅಂತ. ಕೊಲೆ ಆಗಿದೆ, ಅದ್ರ ಬಗ್ಗೆ ಏನ್ ತನಿಖೆ ಮಾಡಿದೀರಾ ನೀವು? ಅದನ್ನ ಬಿಟ್ಬಿಟ್ಟು ವಿಸಿಲ್ ಬಿಲೋವರ್ಸ್ ಮೇಲೇನೆ ಅವನಿಗೆ ಕೊಲೆ ನ್ಯಾಯ ಬೇಕಂದ್ರೆ ಅವನ ಮೇಲೇನೆ ನೀವು ನೋಟಿಸ್ ಕೊಟ್ರೆ ಇದು ವಿಚಿತ್ರವಾಗಿದೆ. ಇದು ವಿಚಿತ್ರವಾಗಿದೆ. ನಮ್ಮ ಈಕೋ ಸಿಸ್ಟಮ್, ಇನ್ವೆಸ್ಟಿಗೇಟಿಂಗ್ ಸಿಸ್ಟಮ್, ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಇದು ಕೆಟ್ಟೋಗಿದ, ಸತ್ತೋಗಿದ, ತಾಕತ್ತಿಲ್ವಾ?
ಆ ಸ್ಪೆಷಲೈಸೇಷನ್ ಇಲ್ವಾ? ಹಾಗಾದ್ರೆ ಇಡೀ ದೇಶದಲ್ಲಿ ಸ್ಪೆಷಲೈಸ್ಡ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಮಾಡೋಕ್ಕಾಗೋದಿಲ್ವಾ? ಮಾಡೋಕ್ಕಾಗಲ್ಲ ಅಂತ ಹೇಳಿ ದೆನ್ ಯು ಇನ್ವೈಟ್ ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್, ಯು ಇನ್ವೈಟ್ ಅಮೆರಿಕನ್ ಪೊಲೀಸ್. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ, ಈಗ ಒಬ್ಬ ಮುಖ್ಯಮಂತ್ರಿಗೆ ಕಾಯಿಲೆ ಬಂತಂದು ಇಟ್ಕೊಳ್ಳೋಣ, ಇಂಡಿಯನ್ ಡಾಕ್ಟರ್ಸ್ ಬರ್ತಾರೆ, ಇಲ್ಲಾಂದ್ರೆ ಏನ್ ಮಾಡ್ತೀರಾ? ಫಾರಿನ್ ಹೋಗ್ತಾರೆ, ಇಲ್ಲ ಡಾಕ್ಟರ್ನ MGR ಕೇಸಲ್ಲಿ ಡಾಕ್ಟರ್ಸ್ ಇಲ್ಲಿ ಬಂದ್ರು. ಅದರ ಸಾಧ್ಯತೆಗಳಿದೆ ಈ ಪ್ರಕರಣದಲ್ಲಿ. ನೀವು ಅದು ಮಾಡೋದಿದ್ರೆ ಇದು ಮಾಡೋಕ್ಕಿಲ್ವಾ? ನಿಮ್ ಕೈಯಲ್ಲಿ ಇಲ್ಲ ಅಂದ್ರೆ ಅಲ್ಲಿ ನಿನ್ಗೆ ಏನ್ ಬೇಕೋ ನ್ಯಾಯ ಬೇಕು. ಕೊಲೆ ಆಗಿದೆ ಇಲ್ವಾ? ಹಾಗಂದ್ರೆ ಇದನ್ನೆಲ್ಲ ಡಿರೈಲ್ ಮಾಡಿದ್ಯಾರ, ಅವ್ರ ಮೇಲೆ ಕೇಸ್ ಹಾಕಿ. Then why government can't? Why government can't? Government can. Government can't ಅಲ್ಲ, government is not. Why? Not ready to. Why not ready to? Why not ready to? ಗೌರ್ಮೆಂಟ್ ಹತ್ರ ಪವರ್ ಇಲ್ವಾ? ಎಲ್ಲ ಇದೆ, ಯಾಕೆ ಮಾಡಿಲ್ಲ? ಯಾಕೆ ಮಾಡ್ತಾ ಇಲ್ಲ? ಅದೇ ಯಾಕೆ ಮಾಡ್ತಾ ಇಲ್ಲ? ಎಲ್ಲ ಇದೆ, ಎಲ್ಲ ಏನು ಇಲ್ಲ. ನೀವೇ ಹೇಳಿದ ಹಾಗೆ ಎಲ್ಲವೂ ವಾಟರ್ ಎವ್ರಿವೇರ್, ಬಟ್ ನೋ ವಾಟರ್ ಟು ಡ್ರಿಂಕ್. ಪೊಲೀಸ್ ಎವ್ರಿವೇರ್, ನೋ ಪೊಲೀಸ್ ಟು ಇನ್ವೆಸ್ಟಿಗೇಟ್. FSL everywhere, no FSL to investigate. Crime bureau everywhere, no crime bureau to investigate. ಎಲ್ಲ ಇದೆ, ಊಟ ಇದೆ, 1000 ವೆರೈಟಿ ಊಟ ಇದೆ, ಅದು ತಿನ್ನೋಕೆ ಊಟ ಇಲ್ಲ. ಇದ್ಯಾಕೆ? ಸರ್, ಈ SIT ತನಿಖೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ರಿಪೋರ್ಟ್ ಅನ್ನ ಪಬ್ಲಿಕ್ ಡೊಮೈನ್ಗೆ ಕೊಡಬೇಕು ಅನ್ನುವಂತಹ ವಿಷಯಕ್ಕೆ ಹೈಕೋರ್ಟ್ ಕೂಡ ಒಂದು ಆದೇಶವನ್ನ ಕೊಡ್ತು ಅಂತ. ಸೊ ಅದಾದ ಬಳಿಕ ಈಗ ಸೌಜನ್ಯ ಪರ ಹೋರಾಟಗಾರರು ಈಗ ನ್ಯಾಯಾಲಯಕ್ಕೆ ಕೊಟ್ಟಿರುವಂತ ಅದ್ರ ಬಗ್ಗೆ ಏನ್ ತನಿಖೆ ಮಾಡಿದ್ರ ಅದು ಹೇಳಿ ನೀವು. ಅದೇ ಆ ರಿಪೋರ್ಟ್ ಅನ್ನು ಈಗ ಪಬ್ಲಿಕ್ ಡೊಮೈನ್ಗೆ ಕೊಡಬೇಕು ಅನ್ನೋದಂತ ಹೈಕೋರ್ಟ್ ಹೇಳ್ತಲ್ಲ. ರಿಪೋರ್ಟ್ ಕೊಟ್ಟಿದ್ದೀರಾ ನೀವು? ಅದಾದ ಬಳಿಕ ಈಗ SIT ರಿಪೋರ್ಟ್ ಕೊಟ್ಟಿದ್ದೀರಾ ಅಂದ್ರೆ ನೀವು ಅವ್ರಿಗೆ ನೋಟಿಸೇ ಕೊಟ್ಟಿಲ್ಲ, ಅವ್ರನ್ನ ಕರ್ಸೇ ಇಲ್ಲ, ಏನ್ ರಿಪೋರ್ಟ್ ಕೊಡ್ತೀರಾ ನೀವು? ಅಂದ್ರೆ ಇವ್ರ ಪರವಾಗಿ ಇವ್ರ ಮೇಲೆ ಜನಕ್ಕೆ ಮಾತ್ರ ನೋಟಿಸ್ ಕೊಟ್ಟಿದ್ದೀರಾ. ಆ 4 ಜನರಲ್ಲಿ ಏನ್ ವಿಚಾರಣೆ ಆಗಿದೆ ಅಷ್ಟು ಮಾತ್ರ ಆ ರಿಪೋರ್ಟ್ ಅಲ್ಲಿ ಇದೆ ಅನ್ನೋದಾಗಿತ್ತು. ಆಯ್ತು, ಈಗ ಅಂದ್ರೆ 2012 ಕಟ್ ಆಫ್ ಡೇಟ್. 2012 ಅಲ್ಲಿ ನಮ್ಮ ಮುಂಡ್ರೋಡಿ ಎಲ್ಲಿದ್ದ? 2012 ಅಲ್ಲಿ ತಿಮ್ರೋಡಿ ಎಲ್ಲಿದ್ದ? 2012 ಅಲ್ಲಿ ಮಟನ್ ಅವರು ಎಲ್ಲಿದ್ದ? 2012 ತಾನೆ ಕಟ್ ಆಫ್ ಡೇಟು. ಅಷ್ಟುವರೆಗೆ ಏನು? ಈಗ 2012 ನಂತರ ಬಿಡ್ಬಿಡಿ, ನಡೆದಿರೋದೆಲ್ಲ ಸೌಜನ್ಯ ಕೊಲೆ ಅತ್ಯಾಚಾರ ಆದ ನಂತರ ನೋ ಕೊಲೆ ನೋ ಅತ್ಯಾಚಾರ ಯಾಕೆ? ಸೊ ಅದನ್ನ ಮಾಡಿರೋನು ಎದುರ್ಕೊಂಡ್ಬಿಟ್ಟಿದ್ದಾನೆ ಅಷ್ಟೇ. ಅಷ್ಟುವರೆಗೆ ಮಟನ್ ಅವರು ಎಲ್ಲಿದ್ದ? ತಿಮ್ರೋಡಿ ಎಲ್ಲಿದ್ದ? ಜಯಂತಿ ಎಲ್ಲಿದ್ದ? ವಿಠಲ್ ಗೌಡ ಎಲ್ಲಿದ್ರು? ಹೆಂಗ್ ಕನೆಕ್ಟ್ ಮಾಡ್ತೀರಾ ನೀವು? ಕಟ್ ಆಫ್ ಡೇಟ್ ಅಲ್ಲಿ. ಸರ್, ಈಗ ಜಯಂತ್ ಟಿ ಹೇಳುವ ಪ್ರಕಾರ, ಅವರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಈಗ SIT ವಿಚಾರಣೆಗೆ ಹೋದ ಸಂದರ್ಭದಲ್ಲಿ ಅವರಿಗೆ ಏನು ಹೊಡೆಯುವಂಥದ್ದು ಆ ಥರದ್ದೆಲ್ಲ ಆಗಿದೆ ಅನ್ನೋದಾಗಿ ಅವರೆಲ್ಲ ಹೇಳ್ತಾ ಇದ್ದಾರೆ. ಜೊತೆಗೆ ಚಿನ್ನಯ್ಯನಿಗೂ ಕೂಡ ಒಬ್ಬ ಪೊಲೀಸ್ ಅಧಿಕಾರಿ ಹೊಡೆದಿದ್ದಾರೆ. ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಗೆ ಈ ರೀತಿಯಾಗಿ ದೌರ್ಜನ್ಯವನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರ. ಸೊ ಇದೆಲ್ಲ ಸಾಧ್ಯ ಇದೆಯಾ ಅಂತ? ಸಾಧ್ಯ ಇದೆ. ಹೊಡೆದ್ರ ಇಲ್ವಾ ನೀವು ಚಿನ್ನಯ್ಯನ ಕೇಳಬೇಕು. ಈಗ ನಾನು ಹೋಗಿಲ್ಲ ಅಲ್ಲಿ, ಬಟ್ ಜಯಂತ್ ಹೈಕೋರ್ಟ್ಗೆ ಹೋಗಿದ್ದಾರೆ. ಜಯಂತ್ ನನ್ನ ಆಫೀಸ್ ಕೂಡ ಬಂದಿದ್ದಾರೆ. ಅವರು ಹೇಳಿದ್ರು ಅದನ್ನ ಯಾರು ತನಿಖೆ ಮಾಡಬೇಕು? ನಾನು ಐ ಆಮ್ ನಾಟ್ ಆನ್ ದಟ್. ಜಯಂತ್ನ ಹೊಡೆದ್ರಿ, ಇವನ್ನ ಹೊಡೆದ್ರಿ, ಅವನ್ನ ಹೊಡೆದ್ರಿ, ಇದು ಐ ಆಮ್ ನಾಟ್ ಆನ್ ದಟ್. ಇವತ್ತಿಂದ ಯಾರ ಮೇಲೆ ಕೈ ತೋರಿಸ್ತಾ ಇದ್ದಾರೆ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ? ದಟ್ ಈಸ್ ದ ಓನ್ಲಿ ಪಾಯಿಂಟ್. ಜಯಂತ್ನ ಹೊಡೆದು ಮಟನ್ ಅವ್ರನ್ನ ಹೊಡೆದ್ರು, ನೋಟಿಸ್ ಕೊಟ್ಟರು, ಸೆಕೆಂಡ್ರಿ. ಕೊಲೆ ಆಗಿದಾ ಇಲ್ವಾ? ಅತ್ಯಾಚಾರ ಆಗಿದಾ ಇಲ್ವಾ? ಇಲ್ಲಂತ ಹೇಳ್ಬಿಡಿ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೌಜನ್ಯ ಅವನು ಹುಡುಗಿ ಹುಟ್ಟೇ ಇಲ್ಲ, ಬದುಕೇ ಇಲ್ಲ, ಕೊಲೆ ಆಗಿಲ್ಲ ಅಂತ ಗೌರ್ಮೆಂಟ್ ಹೇಳ್ಬಿಡ್ಲಿ. ಯಾರೊಂದು ವೇದವಲ್ಲಿ ಅನ್ನೋ ಒಂದು ಹುಡುಗಿನೇ ಇಲ್ಲ, ಪದ್ಮಲತಾ ಇಲ್ವೇ ಇಲ್ಲ, ಯಾನೆ ಮಮತ ಇಲ್ಲ, ಯಮುನಾ ಇಲ್ಲ, ಯಾರು ಸತ್ತಿಲ್ಲ, ಅದು ಸ್ವರ್ಗ ಭೂಮಿ. ಹೇಳಬಿಡಿ ನೀವು.
ಯಾರೆಲ್ಲ ಹೇಳ್ತಾರೋ ದೇವರು ಇವರೆಲ್ಲ ಬ್ಲಾಸ್ಫಮಿ ದೇವ ನಿಂದನೆ ಮಾಡ್ತಾರೆ. ಅರೆ ಸ್ವಾಮಿ ಹೇಳ್ಬಿಡಯ್ಯ ನೀನು, ಧರ್ಮಸ್ಥಳದಲ್ಲಿ ಕೊಲೆ ಆಗಿಲ್ಲ, ಅತ್ಯಾಚಾರ ಆಗಿಲ್ಲ, ಊತ ಆಗಿಲ್ಲ, ಸಾವುಗಳು ಆಗಿಲ್ಲ, ಹೇಳಿ ಯಾಕೆ ನೀವು ಹೇಳಲ್ಲ? ಸರ್, ಈಗ SIT 2 ಕಡೆಯಲ್ಲಿ ಕಚೇರಿಯನ್ನ ತೆಗೆದಿತ್ತು. ಅಂದರೆ ಒಂದು ಬೆಳ್ತಂಗಡಿಯಲ್ಲಿ, ಮಂಗಳೂರಿನಲ್ಲಿ. ಸೊ ಅಲ್ಲಿ ಸಾಕಷ್ಟು ದೂರುಗಳು ಬಂದಿದೆ, ಅದನ್ನ ತೆಗೆದುಕೊಂಡಿಲ್ಲ ಅನ್ನುವಂಥ ಒಂದು ಆರೋಪ ಇದೆ. ಜೊತೆಗೆ ಈ ಉತ್ಖನನ ಕಾರ್ಯವನ್ನ ಮಧ್ಯಕ್ಕೆ ನಿಲ್ಲಿಸಿಬಿಟ್ಟಿದೆ. ಇನ್ನು ಮುಂದುವರಿಯುತ್ತಾ ಅಥವಾ ಆ ಎಲ್ಲ ಕೇಸುಗಳನ್ನ ಯಾವಾಗ ತೆಗೆದುಕೊಳ್ಳಲಾಗುತ್ತೆ? ಈಗ SIT ಹೇಳುವ ಪ್ರಕಾರ ನಾವಿನ್ನು ಪ್ರಾಥಮಿಕ ಹಂತವನ್ನ ತಲುಪಿಲ್ಲ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ನೀವು ಮೇಲ್ನೋಟಕ್ಕೆ ಏನು ಇಟ್ಸ್ ಎ ಪ್ರೈಮಾ ಫೇಸಿ ಕೇಸ್. ನೀವು ಇದುವರೆಗೆ ಯಾರ ಮೇಲೆ ಆರೋಪ ಇದೆ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ನೀವು? ಸೌಜನ್ಯ ಕೇಸಲ್ಲಿ ಇವನ ಮೇಲೆ ಸಂತೋಷ್ ರಾವ್ಗೂ ಸಂಬಂಧನೇ ಇಲ್ಲ, ಅವನ ಮೇಲೆ ಯಾಕೆ ತನಿಖೆ ಮಾಡಿದ್ರು? ಈಗ ನೀವು ಕರೆಕ್ಟ್ ಗೌರ್ಮೆಂಟ್ ಅಂದರೆ ಆ CBI ರಾಜಗೋಪಾಲ್, CBI PVS ರಾಜು, ದೊಡ್ಡ ಮುನಿ, DYSP CID ರುದ್ರಮನಿ ಇವ್ರನ್ನ ಜೈಲಿಗೆ ಹಾಕಿ, ಆ ಡಾಕ್ಟ್ರು ಜೈಲಿಗೆ ಹಾಕಿಲ್ಲ, ರಾಶ್ಮಿ ಅದಮ್ ಇಲ್ಲ, ಜೈಲಿಗೆ ಕಳಿಸಿ. ಅದಮ್ ತೀರ್ಕೊಂಡ್ರು ಆಯ್ತು, ಇದ್ದಾಗ ಜೈಲಿಗೆ ಕಳ್ಸಿರ್ಬೇಕಾ? ನೀವು ಹುಡ್ಕೊಂಡು ಹೋಗ್ಬೇಕು, ಸ್ವರ್ಗದಲ್ಲಿ ಇದ್ದಾನ ಅವನು, ನರಕದಲ್ಲಿ ಇದ್ದಾನ ಅಂತ. ನೀವು ಕಮ್ಯುನಿಸ್ಟ್ ಆಗಿ ಆ ಥರದ ನಂಬಿಕೆ ಇದೆ ನಿಮಗೆ ಸ್ವರ್ಗ ನರಕಗಳ ಬಗ್ಗೆ? ಹೌದು. ಸ್ವರ್ಗ ಅಂದ್ರೆ ಏನು? ಜೈಲಲ್ಲಿ ಇರಬೇಕು. ನರಕ ಅಂದ್ರೆ ಏನು? ಜೈಲಲ್ಲಿ ಹ್ಯಾಂಗಿಂಗ್ ಆಗಬೇಕು. ಎರಡೂ ಆಗಿಲ್ವಲ್ಲ. ಸೊ ಸ್ವರ್ಗ ನರಕ ಅನ್ನೋದೆಲ್ಲ ಸುಳ್ಳು. ಸುಳ್ಳು. ಅದು ಒಂದು ಏನು ಪ್ರವರ್ಬ್ ಅಷ್ಟೇ. ಈಗ ನೀವು ಅವನ್ನ ಜೈಲ್ಗೆ ಹಾಕಿದ್ರೆ ಅವನ ನರಕ ಗೊತ್ತಿರುತ್ತೆ, ಅವನಿಗೆ ಪ್ರಮೋಷನ್ ಕೊಟ್ರೆ ಏನಾಗುತ್ತೆ? ಸ್ವರ್ಗ ಆಗುತ್ತೆ. ಸೊ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಆದೇಶದ ಬಳಿಕವೂ ಕೂಡ SIT ವಿಚಾರಣೆಯನ್ನ ಕರೀತಾ ಇದೆ. ಅದು ಸಮಂಜಸವ? ಅಂದ್ರೆ ಸೌಜನ್ಯ ಪರ ಹೋರಾಟಗಾರರು ಗಿರೀಶ್ ಮಠಣ್ಣನವರು, ಜಯಂತಿ, ತಿಮ್ರೋಡಿ, ವಿಠಲ್ ಗೌಡ ಇವ್ರನ್ನೆಲ್ಲ ಮತ್ತೆ ಏನು ಆದೇಶ ಆಗಿಲ್ಲ. ತನಿಖೆ ಕಂಟಿನ್ಯೂ ಆಗ್ತಾ ಇದೆ. ಬಟ್ ನೀವು ಒಂದು ಕೋರ್ಟಿಗೆ ಹೋದಾಗ ಇವ್ರ ಮೇಲೆಲ್ಲ ಒತ್ತಡ ಹಾಕಬಾರ್ದು, ದೌರ್ಜನ್ಯ ಮಾಡಬಾರ್ದು, ಅದಕ್ಕೆಲ್ಲ ಕೋರ್ಟಿಗೆ ಹೋದಾಗ ಕೋರ್ಟ್ ಏನ್ ಹೇಳ್ತು ಅದು ಮಾಡಬಾರ್ದು ಅಂತ. ಬಟ್ ಅದಾದ ಬಳಿಕವೂ ಕೂಡ ಈಗ ಸೌಜನ್ಯ ಪರ ಹೋರಾಟಗಾರರಾಗಿರುವಂಥ ಗಿರೀಶ್ ಮಠಣ್ಣವರು, ತಿಮ್ರೋಡಿ, ಆಮೇಲೆ ಜಯಂತಿ, ಇನ್ನುಳಿದಂತಹ ವಿಠಲ್ ಗೌಡ ಇವ್ರನ್ನೆಲ್ಲ ಮತ್ತೆ ವಿಚಾರಣೆಗೆ ಕರೆಯೋದು, ಇದು ಸಮಂಜಸವ? ಕೋರ್ಟ್ ಆದೇಶ ಉಲ್ಲಂಘನೆ ಅಲ್ವಾ ಅದು, ಏನು ಎತ್ತ ಅನ್ನೋದು? ಕೋರ್ಟ್ ಆದೇಶ ಆದ್ಮೇಲೆ ಕರೆದಿಲ್ಲ. ಓಕೆ, ಟು ಮೈ ನಾಲೆಡ್ಜ್. ನೋಡಿ, ಇದೆಲ್ಲಾನು ಸೆಕೆಂಡ್ರಿ ಅಂತೀನಿ, ಬ್ಯಾಕ್ ಸೀಟು. ಓಕೆ, ಯಾರನ್ನ ಕರಿಬೇಕೋ, ಯಾರ ಮೇಲೆ ಆರೋಪ ಇದೆ ಅವ್ರನ್ನ ಯಾಕೆ ಕರೆದಿಲ್ಲ 50 ವರ್ಷದಿಂದ? ನಾಟ್ ಇವನ್ ಒನ್ಸ್ ದೇ ವೇರ್ ಸಮನ್ಡ್. ವೈ? ಎರಡು ಡಬಲ್ ಮರ್ಡರ್ ಆಗುತ್ತೆ, ಹೆಂಗಾಗ್ತಾರೆ ಸಿ ರಿಪೋರ್ಟ್? ವಿಚಿತ್ರ ಇದು. ನೀವು ಆನೆ ಮಾವುತ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮುಂದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ನೀವು ಮುಂದಾಗ್ತೀರಾ? ಹೌದೌದು. ಎ ಕಂಪ್ಲೇಂಟ್ ವಿಲ್ ಬಿ ಫೈಲ್ಡ್ ಅಟ್ ಬೆಳ್ತಂಗಡಿ ಕೋರ್ಟ್ ವೆನ್ ಮೆನ್ಷನಿಂಗ್ ನೇಮ್ ಆಫ್ ದಿ ಅಕ್ಯೂಸ್ಡ್ ವಿತ್ ದೇರ್ ಅಡ್ರೆಸ್, ಏಜ್. It will be filed at the earliest. ಒಟ್ಟಿನಲ್ಲಿ ಏನು ಅನಿಸ್ತಾ ಇದೆ ಸರ್ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಾತ್ಮಕವಾಗಿ ಮತ್ತು SIT ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆಯಾ? ಈಗ ಯಾರ ಮೇಲೂ ನಾನು ಆರೋಪನ ಮಾಡ್ತಾ ಇಲ್ಲ. ಓಕೆ, SIT, ಲೋಕಲ್ ಪೊಲೀಸು, CBI, NIA ಏನಾಗ್ಲಿರ್ಲಿ, ಏನ್ ಮಾಡಬೇಕೋ ಸಾಮಾನ್ಯವಾಗಿ ಏನ್ ಮಾಡಬೇಕೋ ಅದು ಯಾಕೆ ಮಾಡಿಲ್ಲ? ಇದನ್ನ ಸ್ಟಾರ್ಟಿಂಗ್ ಇಂದ ನೀವು ಅದೇ ಕ್ವಶನ್ ಆಗ್ತಾ ಇದ್ರೆ 5 ರೌಂಡ್ ಅಲ್ಲಿ ಅದಕ್ಕೆ ಆನ್ಸರ್ ಕೊಟ್ಬಿಡಿ. ಅಲ್ಲ, ನೀವು ಅದೇ ಉತ್ತರವನ್ನ ಕೊಡ್ತಾ ಇದ್ದೀರಿ ಮತ್ತೆ. ಈಗ ಒಟ್ಟಿನಲ್ಲಿ ಇಷ್ಟು ಅಂದ್ರೆ ಯಾರನ್ನ ವಿಚಾರಣೆಗೆ ತೆಗೆದುಕೊಳ್ಬೇಕಿತ್ತು ಅವರು ವಿಚಾರಣೆಗೆ ಹಾಜರಾಗಬೇಕು, ಮತ್ತೆ ಅವರಿಗೆ ನೋಟಿಸ್ ಹೋಗಬೇಕು, ವಿಚಾರಣೆಯಲ್ಲಿ ತೊಡಗಿಕೊಳ್ಬೇಕು, ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸತ್ಯಾಂಶ ಇದೆ, ವಾಸ್ತವಾಂಶ ಇದೆ ಅದು ಬಯಲಿಗೆ ಬರುತ್ತೆ ಅನ್ನೋದು ನೀವು ಹೇಳ್ತಾ ಇದ್ದೀರಿ. ಬರಲೇಬೇಕು, ಬರುತ್ತೆ. ನಮ್ಮ ದೇಶದಲ್ಲಿ ಕಾನೂನು ಏನು ಸತ್ತಿಲ್ಲ, ಕಾನೂನು ಇದೆ, ಸಂವಿಧಾನ ಕೂಡ ಇದೆ. ಎಷ್ಟು ಮಟ್ಟಿಗೆ ಆಗುತ್ತೆ ನೋಡೋಣ. ಕಾನೂನು ಹೋರಾಟ ಜನ ಮಾತ್ರ ಸುಮ್ಮನೆ ಇರಲ್ಲ, ನ್ಯಾಯ ಸಿಗೋವರಿಗೆ ಹೋರಾಟ ಮಾಡ್ತಾರೆ.
ಇದು ಮಾಡಿಲ್ಲ ಅಂದರೆ ದೇಶಕ್ಕೆ ಕೆಟ್ಟ ಹೆಸರು ಬರುತ್ತೆ. ಅದನ್ನು ನೀವು ಏನು ಸುಮ್ಮನೆ ಕಣ್ಣು ಮುಚ್ಚಿಬಿಡೋಕ್ಕಾಗೋದಿಲ್ಲ. ಸತ್ತಿದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಸರ್, ನಿಮಗೆ ಒಬ್ಬ ಹಿರಿಯ ವಕೀಲರಿದ್ದೀರಿ. SIT ಮುಂದೆ ಇನ್ನು ಏನು ಆಪ್ಷನ್ಸ್ಗಳಿವೆ ಈ ಪ್ರಕರಣಕ್ಕೆ ಸಂಬಂಧ? ಅವರಿಗೆ ಎಲ್ಲ ಅಧಿಕಾರನೂ ಕೊಟ್ಟಿದ್ದಾರೆ, ಎಲ್ಲನೂ ತನಿಖೆ ಮಾಡ್ಬೋದು. ಯಾವ ಆಯಾಮದಲ್ಲಿ ತನಿಖೆಯನ್ನು ಮಾಡಬಹುದು ಅಂತ? ಹೆಣಗಳು ಬಿದ್ದಿದೆ, ಕೊಲೆಗಳು ಆಗಿದೆ, ಅತ್ಯಾಚಾರ ಆಗಿದೆ, ಅದಕ್ಕೆ ಸಾಕ್ಷ್ಯ ಆಧಾರಗಳು ಬೇಕು. ನಾವು ಏನು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲ, 2021 ಇದ್ವಿ. 2025 ಮುಗಿಯುತ್ತೆ, 26 ಬರುತ್ತೆ. ದೇಶ ಭಾರಿ ಬೆಳವಣಿಗೆ ಆಗಿದೆ, ನಮಗೆ ಎಲ್ಲ ಫೆಸಿಲಿಟೀಸು ಇದೆ. ನಾವು ಏನು ತನಿಖೆಯಲ್ಲಿ ಬೇರೆ ದೇಶಕ್ಕೆ ಕಡಿಮೆ ಇಲ್ಲ, ಬಟ್ ತನಿಖೆ ಆಗಬೇಕು. ತನಿಖೆ ಆದರೆ ನ್ಯಾಯ ದೊರಕುತ್ತೆ. ಒಂದು ಕೊಲೆ ಆದ್ರೆ ಆರೋಪಿ ಇರ್ಲೇಬೇಕಂದ್ರೆ, ಕೊಲೆ ಎಂದು ಆಕಾಶದಿಂದ ಮನುಷ್ಯ ಬಂದು ಇಲ್ಲಿ ಚಂದ್ರಮಂಡಲದಿಂದ ಬಂದು ಕೊಲೆ ಮಾಡಿ ರೇಪ್ ಮಾಡಿ ಹೋಗ್ಬಿಟ್ನ ಏನೋ? ಆರ್ ಯು 100% ಶೋರ್ ಅಬೌಟ್ ದಟ್? ನೋ, ಆಕಾಶದಿಂದ ಯಾರು ಬಂದಿಲ್ಲ. ಐ ಆಮ್ 100%. ನೋ, ಐ ಆಮ್ ನಾಟ್ ಆಸ್ಕಿಂಗ್ ಲೈಕ್ ದಟ್. ಬಟ್ ಈ ಪ್ರಕರಣಗಳಿಗೆ ನ್ಯಾಯ ಸಿಗುತ್ತಾ ಅಂತ? ಸಿಗಲೇಬೇಕು. ಆಕಾಶದಿಂದ ಯಾವನೂ ಬಂದಿಲ್ಲ. ಅಂದ್ರೆ ಸೌಜನ್ಯ ಪರ ಹೋರಾಟಗಾರರು ಇರ್ಲಿ ಅಥವಾ ನೀವು ಇರ್ಲಿ, ಸಾಕ್ಷ್ಯಗಳನ್ನ ನಾಶ ಮಾಡಲಾಗಿದೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಬಟ್ ಇಷ್ಟೆಲ್ಲ ನಾಶ ಆದ ಬಳಿಕವೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋದು ಅದು ಭಾರತದಲ್ಲಿ ಆಗುತ್ತೆ. ಈಗ ಅಷ್ಟೊಂದು ಕೆಪಾಸಿಟಿ ಇದೆ ಅಂತೀನಿ. ನಮ್ಗೆ FSL ಮಡಿವಾಳದಲ್ಲಿ ಎಕ್ಸ್ಪರ್ಟ್ ಇಲ್ಲಿದೆ. ನಾನು ಎಲ್ಲರನ್ನೂ ಕ್ರಾಸ್ ಮಾಡಿದ್ದೀನಿ. ಬೆಸ್ಟ್ DNA ಇದ್ದಾರೆ, ಡಿಜಿಟಲ್ ಇದ್ದಾರೆ, ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಎಲ್ಲ ಇದೆ. ಅದು ಪ್ರೋಸೆಸ್ ಆದರೆ ಸಿಗುತ್ತೆ ನ್ಯಾಯ. ಪ್ರೋಸೆಸ್ಸಲ್ಲಿ ಏನೋ ಆಗಿದೆ. ಸರ್, ಕೊನೆಯದಾಗಿ ಏನು ಹೇಳ್ತೀರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ನ್ಯಾಯ ಗೆಲ್ಲುತ್ತೆ. ಗೆದ್ದೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ನಾನು ಉಪ್ಪು ತಿಂದೆ ನೀರು ಕುಡಿಯಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಹೊರಗೆ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ. ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ. ಅಲ್ಲಿ ತನಕ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.